ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಹೇಳ್ತಾ ಇದ್ದಾರೆ, ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಈ ಧರ್ಮ್ಯವಾದ ಸಂಗ್ರಾಮ ಮಾಡೋದಲ್ಲ, ಧರ್ಮ ಸಂಗ್ರಾಮ, ನ್ಯಾಯಯುತವಾದ ಯುದ್ಧ ಮಾಡದೆ ಹೋದರೆ ತಪ್ಪಾಗತ್ತೆ. ಇದು ಹೋರಾಟಕ್ಕೆ ಅವರು ಕ್ಷತ್ರಿಯರಿಗೆ, ವಿಶೇಷವಾಗಿ ಕ್ಷತ್ರಿಯರಿಗೆ. ಬ್ರಾಹ್ಮಣ ಜ್ಞಾನ ಪ್ರಪಂಚದಲ್ಲಿ ಹೋರಾಡಬೇಕು, ಇವರು ಬಲದಲ್ಲಿ ಬಾಹುಬಲದಲ್ಲಿ ಹೋರಾಡಬೇಕು. ಇಬ್ಬರು ಕೆಲಸ. ಇವರು ಅದಕ್ಕೆ ಸಂಕೋಚಪಟ್ಟರೆ ಇವರು ಧರ್ಮ ಉಳಿಸ್ಬೇಕಾದ್ರೆ ದುರ್ಮತ ಖಂಡನೆ ಆಗಲೇಬೇಕು. ಆದರೆ ವ್ಯಕ್ತಿ ಖಂಡನೆ ಆಗಬಾರ್ದು, ಅದು ವೈಯಕ್ತಿಕ ಖಂಡನೆ ಮಾಡಬಾರ್ದು. ಏನು ಮಾಡಬೇಕು? ಅವರ ಮತದವ್ರನ್ನ ನಿರಾಸ ಮಾಡಬೇಕು. ಅದು ಉದ್ದೇಶ ಸನ್ಮಾನದ ಸ್ಥಾಪನೆಗೋಸ್ಕರ. ಅದು ಸಂಕೋಚಪಟ್ಟು ನಾವು ಏನಾದರೂ ಕನ್ಸೆಷನ್ ಕೊಡ್ತಾ ಹೊರಟ ಧರ್ಮ ಪೂರ್ತಿ ಹಾಳಾಗೋಗುತ್ತೆ. ಅದೇ ಆಗ್ತಿರೋದು ಹೆಚ್ಚು ಕಡಿಮೆ ಈಗ. ಆದರೆ ಕ್ಷತ್ರಿಯ ಅದೇ ರೀತಿ ಏನು ಮಾಡಬಾರ್ದು, ದುಷ್ಟರನ್ನು ಶಿಕ್ಷೆ ಮಾಡೋದು. ಸಜ್ಜನರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಅರೆಸ್ಟ್ ಮಾಡಿಬಿಟ್ರೆ ಆಗ್ತಿದೆ. ಹಾಗೆಲ್ಲ ಅದೆಲ್ಲರೂ ಹಾಗೆ ಮಾಡದೆ ಹೋದರೂ ಕೂಡ ಅದು ಆ ಪ್ರವೃತ್ತಿ ಬಂದಿದೆ, ಬರಬಾರ್ದು. ಸೊ ಬಾಹುಬಲದ ಜವಾಬ್ದಾರಿ ಎಲ್ಲ ಕ್ಷತ್ರಿಯರದು, ಜ್ಞಾನಬಲದ ಜವಾಬ್ದಾರಿ ಎಲ್ಲ ಬ್ರಾಹ್ಮಣ. ಕಸ್ಟೋಡಿಯನ್ಸ್ ಧರ್ಮ ಸಂರಕ್ಷಣೆ ಯಾವ ಕಾಲಕ್ಕೂ ಅವ್ರು ಹೊಂದಾಣಿಕೆ ಮಾಡ್ಕೋಬಾರ್ದು. ಅದರ ಶುದ್ಧ ಧರ್ಮ ಅಂದರೆ ಅದು ಶುದ್ಧ ಧರ್ಮ. ಅರ್ಜುನ ಶುದ್ಧ ಧರ್ಮದಲ್ಲಿ ಇಲ್ಲಿ ಒಮ್ಮೊಮ್ಮೆ ತಪ್ತಾನೆ. ಅರ್ಜುನ ಎಂದೋ ತಪ್ತಾ ಇರತಕ್ಕಂಥದ್ದು ರುಜುಗಳು. ಅಕೀರ್ತಿಂಚ ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಹಿತ್ವಾ, ಕೀರ್ತಿಂ ಹಿತ್ವಾ, ಸ್ವಧರ್ಮನೂ ಹೋಯಿತು, ಕೀರ್ತಿನೂ ಹೋಯಿತು, ಪಾಪಮಾಪ್ಸ್ಯಸಿ, ಪಾಪ ಬಂತು. ನೀವು ಪಾಪ ಬಂದರೆ ಏನಾಗುತ್ತೆ? ನೀನು ಹೇಳಿದ್ದೆ ಏನಂತ? ನರಕಕ್ಕೆ ಅನರ್ಥಕ್ಕೆ ಕಾರಣ ಆಗುತ್ತೆ ಅಂತೇಳಿ. ಸಂಕರೋ ನರಕ ಏವ ಹೇಳಿದ್ದೆ. ಆದ್ದರಿಂದ ತಪ್ಪನ್ನು ಮಾಡಿಕೊಡೋದು. ವರ್ಣ ಎಲ್ಲದು ಅನರ್ಥಕ್ಕೆ ಕಾರಣ ಆಗುತ್ತೆ. ಒಂದು ಬಿಟ್ಟರೆ ಎಲ್ಲೆಲ್ಲೋ ಆಗಿಬಿಡುತ್ತೆ. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ. ಈ ಕೀರ್ತಿ ಬಗ್ಗೆ ಒತ್ತಿ ಹೇಳ್ತಾನೆ. ಕೀರ್ತಿ ಬಗ್ಗೆ ಯಾತಕ್ಕೆ ಹೇಳ್ತಾರೆ? ಎಲ್ಲಿವರೆಗೂ ಮನುಷ್ಯನಿಗೆ ಕೀರ್ತಿ ಇರುತ್ತೋ ಅಲ್ಲಿವರೆಗೂ ಅವರು ಸ್ವರ್ಗಾದಿಗೆ ವಾಸ ಮಾಡ್ತಾರೆ. ಅಪಕೀರ್ತಿ ಇದ್ದರೆ ಅಲ್ಲಿವರೆಗೂ ನರಕದಲ್ಲಿರ್ತಾರೆ. ಆದ್ದರಿಂದ ಇದು ಎದುರಿ ಕಾಣೋದೆಲ್ಲ ಒಂದು ಭಾಗ, ಆದರೆ ಅದು ಮುಂದಿನ ಭಾಗ. ಆ ದೃಷ್ಟಿಯಲ್ಲಿ ಕೀರ್ತಿ ಅಂದರೆ ಹೆಸರು ಬರೋ ದೃಷ್ಟಿ ಅಲ್ಲ, ಅದು ಅವನ ಸಾಧನೆಯ ದೃಷ್ಟಿ, ಫಲಶ್ರುತಿ ಇದ್ದ ಹಾಗೆ. ಕೀರ್ತಿ ಅನ್ನೋದೇನು ಸಾಧನೆಯ ಫಲಶ್ರುತಿ. ಆದ್ದರಿಂದ ಸತ್ಕೀರ್ತಿ ಇರೋವರೆಗೂ ಸಲ್ಲೋಕಗಳಲ್ಲಿ ವಾಸ, ಅಪಕೀರ್ತಿ ಬಂದರೆ ದುರ್ಲೋಕಗಳಲ್ಲಿ ವಾಸ. ಆದ್ದರಿಂದ ಎಂದೂ ಕೂಡ ಪಾಪ ಕಾರ್ಯಕ್ಕೆ ಒಳಗಾಗಬಾರ್ದು. ಅಕೀರ್ತಿ ಚಾಪಿ ಭೂತಾನಿ. ಅಕೀರ್ತಿ ಬರೋದು ಯಾವಾಗ? ಸ್ವಧರ್ಮ ಬಿಟ್ಟಾಗ. ಸ್ವಧರ್ಮ ಮಾಡಿದರೆ ಕೆಲವು ಬೈತಾರೆ, ಅವರೆಲ್ಲ ಯಾರು ಬೈದ್ರೆ ಏನು ಅರ್ಥ ಇಲ್ಲ ಅವರಿಂದ, ಮತ್ತು ಉಪಯೋಗ ಏನಿದೆ. ಅವ್ರು ಬೈದಷ್ಟು ಕೂಡ ಧರ್ಮ ಜಾಸ್ತಿ ಆಗುತ್ತೆ. ಇನ್ನೂ ಕೂಡ ಅದಕ್ಕೆ ಹೇಳ್ತಾರೆ, ವ್ಯಥಾದ ಒಳ್ಳೊಳ್ಳೆ ಕೆಲಸ ಮಾಡಬೇಕಾದ್ರೆ ದುಷ್ಟರು ಬೈದರೆ ನಮಗೆ ಇನ್ನೂ ಭಾರಿ ಒಳ್ಳೆಯದು, ಪುಣ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಅವರು ಬೈತಾರೆ ಅಂತ ಬಿಟ್ಟುಬಿಟ್ರೆ ಪಾಪ ವೃದ್ಧಿ ಆಗುತ್ತೆ ಅಷ್ಟೆ. ಅಂಥವ್ರು ಇರೋದಕ್ಕೆ ಇವತ್ತು ಬ್ಯಾಲೆನ್ಸ್ ಆಗ್ತಿರೋದು ಎಲ್ಲ ಕೂಡ. ಪುಣ್ಯ ಹೇಳೋಕ್ಕೊಂದು ದಾರಿ ಅದು, ಅರ್ಥ ಆಯ್ತು. ಈಗ ಕೆಟ್ಟವ್ರ ಬಯಸ್ಕೊಳ್ಳೋದು ಕೊಂಡು ಪುಣ್ಯ ಸಂಪಾದನೆ ದಾರಿ. ಆದ್ದರಿಂದ ಅದನ್ನು ನಾವು ಕೆಟ್ಟದಂತ ತಿಳ್ಕೊ, ಅಯ್ಯೋ ಚದರಿಬಿಟ್ರೆ ಏನಾಗುತ್ತೆ? ಪುಣ್ಯ ಸಂಪಾದನೆ ಕಡಿಮೆ ಆಗುತ್ತೆ ಅಷ್ಟೇ. ಮತ್ತು ಪಾಪದ ಕಡೆಗೆ ಮನಸ್ಸೋಗುತ್ತೆ. ಭಯಾದ್ರಣ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಅಪಕೀರ್ತಿಯನ್ನು ಸಾವಿಗಿಂತ ಕೆಟ್ಟದ್ದು. ಎಷ್ಟು ಒಳ್ಳೆಯ ಮಾತದು. ಅಪಕೀರ್ತಿಯನ್ನು ಸಾವಿಗಿಂತ ಕೆಟ್ಟದ್ದು ಯಾರಿಗೆ? ಸಂಭಾವಿತರಾದವರು, ಸಮ್ಯಕ್ ಭಾವಿತರು.
ಸಮ್ಯಕ್ ಭಾವಿತರು ಅಂದ್ರೇನು? ಸಮ್ ಅಂದರೆ ವಿಷ್ಣು. ವಿಷ್ಣು ಭಕ್ತರಾದವರಿಗೆ ಭಾರಿ ಹರಟ. ದೇಶಭಕ್ತನಿಗೆ ಅಪ್ಪಗಿರ್ಲಿಕ್ಕಾಗುತ್ತೆ, ಉಳಿದವನಿಗೆ ಅದೇ ಹೆಮ್ಮೆ ವಿಚಾರ, ದೇಶದ್ರೋಹ ಅನ್ನೋದು. ಹಾಗಾಗಬಾರ್ದು. ಅದಕ್ಕೋಸ್ಕರ ನೀನು ಎಂದೂ ಕೂಡ ತಿಳ್ಕೊಬಾರ್ದು. ಅಪಕೀರ್ತಿ ಹೇಗೆ ಬರುತ್ತೆ ಹೇಳ್ತಾ, ಅಕೀರ್ತಿ ಹೇಗೆ ಬರುತ್ತೆ ನಿನಗೆ ಅಂದರೆ, ಭಯಾದ್ ರಣಾದ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಭಯಾತ್ ರಣಾತ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾ ಯೇಷಾಂ ಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಇದು ಅಪಕೀರ್ತಿಯ ಸ್ವರೂಪ. ಇದು ಭಯಾದ್ರಣಾತ್, ನೀನು ಏನೋ ಅರ್ಜುನ ಭಾರಿ ಅಂತ ತಿಳ್ಕೊಂಡಿದ್ವಿ, ಹೋಯ್ತು, ಭಯ ಬಂದ ತನಗೆ ಬಿಟ್ಬಿಟ್ಟ. ಹೇಳಿ ಅನ್ಸ್ಕೊಳ್ಳೋದಕ್ಕಿಂತ ವೀರನಿಗೆ ಇನ್ನೇನು ಅಪಕೀರ್ತಿ ಬೇಕು? ಅದಕ್ಕೆ ಭಯಾದ್ರಣಾದ್ ಉಪರತಮ್. ನೀನು ಇಷ್ಟೆಲ್ಲ ಹೇಳ್ತಿರೋದೇನು ಕೃಪಯ ಅಂತ ಹೇಳ್ತಿರೋದೇನೋ. ಜನ ಹಾಗೆ ತಿಳ್ಕೊಳ್ಳೋದೆಲ್ಲ ಏನು ತಿಳ್ಕೊತಾರೆ? ಕೃಪಯ ಅಂತಲೇ ತಿಳ್ಕೊಳ್ಳೋದು. ಅಂದರೆ ದುಷ್ಕೃಪಯ ಅಂದರೆ ಭಯ. ಉತ್ತರ ಕುಮಾರ ನೀನು ತಿಳ್ಕೊಂಡಿದ್ದೆಲ್ಲ ಹಾಗೆ. ಉತ್ತರ ಕುಮಾರ ನೀನು ಬೈದಿರ್ತಾನೆ, ಅದಿಷ್ಟು ದಿನಕ್ಕೆ ಅಪ್ಲೈ ಆಗುತ್ತೆ. ಈಗ ನೀ ಹಾಗೆಲ್ಲ ಮಾಡಬಾರ್ದು ಅಂತೇಳಿ ಅದೇ ರೀತಿ ಬರುತ್ತೆ. ಭಯದಿಂದಾಗಿ ಉತ್ತರ ಮಾಡಿದ್ರೆ ಇದು ಹಾಗೆ ಜನ ಹಾಗೆ ತಿಳ್ಕೊತಾರೆ. ನಿನಗೆ ಹಾಗೆ ಇರಬಹುದು, ಜನ ತಿಳ್ಕೊತಾರೆ. ಜನ ಸರಿಯಾಗಿ ತಿಳ್ಕೊಳ್ಳೋ ರೀತಿ ವರ್ತಿಸ್ಬೇಕಂತ ಒಂದು ಜವಾಬ್ದಾರಿ, ಅದೊಂದು ಮುಖ್ಯ. ಅದು ನಾವು ಸರಿಯಾಗಿರ್ತೇವೆ, ಯಾರು ಕೇಳಿದ್ರೇನು ಆ ಮಾತಾಡಬಾರ್ದು. ಒಳ್ಳೆಯವರಿಗೆ ಆನ್ಸರಬಲ್ ನಾವು. ಕೆಟ್ಟವರು ಇದ್ದಾರೆ ಯೋಚನೆ ನಮಗೆ. ಒಳ್ಳೆಯವರು ಬೈಯೋಕ್ಕಾದರೆ ತಪ್ಪೋದು. ಯಾರನ್ನು ಕೇರ್ ಮಾಡೋದಲ್ಲ ತಪ್ಪೋದು. ಯಾರನ್ನು ಕೇರ್ ಮಾಡಿದ್ರೆ ಸ್ವತಂತ್ರನ ಇನ್ನು ಹೇಗಿದ್ದರೆ ನ್ಯಾಯನ ಕೇರ್ ಮಾಡಬೇಕು, ನ್ಯಾಯವಂತರನ್ನು ಕೇರ್ ಮಾಡಬೇಕಾದ್ದರಿಂದ ಯಾರನ್ನೂ ಕೇರ್ ಮಾಡಿದ್ರು ದುರಹಂಕಾರ, ದುರ್ಯೋಧನ ಪ್ರವೃತ್ತಿ ಹೊರತು ಬೇರೆ ಅಲ್ಲ. ಅದಕ್ಕೋಸ್ಕರನೇ ಒಳ್ಳೆಯವರು ಜನ ಏನಂತಾರೆ ಒಂದು ಮಾತಿದೆ ಸಾಮಾನ್ಯ. ಜನ ಏನಂತಾರೆ ಅಂತ ಹೇಳಿದ್ರೆ, ಜನ ಸಜ್ಜನ ಅಂತ ಅರ್ಥ. ಸಜ್ಜನರು ಏನಂತಾರೆ ಅದಕ್ಕೆ ಅವಕಾಶ ಕೊಡಬಾರದು. ಅದರಿಂದ ನೀನು ಜನ ಯಾರು ತಿಳ್ಕೊತಾರೆ? ಮಹಾರಥಾಹ. ಮಹಾರಥ ಅಂದ್ರೇನು? ಒಬ್ಬನು 10,000 ಜನ ಯುದ್ಧ ಮಾಡೋ ಶಕ್ತಿ. ಒಬ್ಬನು ಫೈಟಿಂಗ್ನಲ್ಲಿ 10-20 ಜನಗಳಲ್ಲ, ಈ ಸಿನಿಮಾ ನಾಟಕಗಳಲ್ಲಿ ಬಂದಾಗಲ್ಲ, 10,000 ಜನಗಳು ಒಬ್ಬನೇ ಫೈಟ್ ಮಾಡಬೇಕು. ಅವನು ಮಹಾರಥ ಅಂತ ಕರೆ. ಅಂಥವ್ರು ನಿನ್ನ ಬೈತಾರೆ. ಯಾರೋ ಬೈದರೆ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಒಂದು ಮಾತಿದೆ, ಕ್ರೋಷ್ಟಗುಣ ಮೃಣಕಣ ಶ ಕಲಕಲಪ್ರದಂ ವಿರಾಮಂ ಪಂಚಾಶ್ಯೋ ನಹಿ ಗಣಯೇತ್ ಉದಾರ ವೀರ್ಯ. ಎಲ್ಲಿದು? ಆನೆ ಪಂಚಾಶ್ಯ, ಸಿಂಹ. ಈ ನರಿ ಕೂಗಿದ್ರೆ ಏನು ಕೇರ್? ನಾಯಿ ನರಿ ಬಗಳಿದ್ರೆ ಕೇರ್ ಮಾಡಲ್ಲ. ಅದು ಯಾತಕ್ಕೆ? ಅದು ಮ್ಯಾಚೇ ಅಲ್ಲ, ಅದು ಮ್ಯಾಚೇ ಅಲ್ಲ. ಮ್ಯಾಚ್ ಆಗೋದು ಮಹಾರಥರು. ನೀನು ಮಹಾರಥ, ನೀನು ಸರ್ವೇವ ಮಹಾರಥ ಹೇಳಿದ್ದಾರೆ ಈಗಾಗಲೇ. ವಿಮಾರ್ಜನ ಸಮಾಯುಧಿ. ಅವರಿದೆ ಸಣ್ಣವನಾಗಬಾರ್ದು ನೀನು. ಈಶಾಂಚ ತ್ವಂ ಬಹುಮತೋ ಭೂತ್ವ. ಮೊದಲು ನಿನ್ನ ಸ್ಟೇಟಸ್ ಹೇಗಿದೆ ಈಗ? ಅರ್ಜುನ ಬಂದರೆ ಭಾರಿ ಕಷ್ಟ. ಪಾರ್ಥ ಏವ ಧನುರ್ಧರ ಅಂದ ಕೀರ್ತಿ ನಿನಗಿದೆ, ಅದನ್ನು ಕಳ್ಕೊಂಡ್ಬಿಡ್ತೀಯ. ಯೇಷಾಂ ಮಹಾರಥಾನಾಂ ತ್ವಂ ಬಹುಮತಃ ಭೂತ್ವ. ಬಹುಮಾನಕ್ಕೆ ಗುರಿಯಾದವನು. ಈಗ ಲಾಘವಮ್ಯಾಸಿ, ನೀನು ಲಘುವಾಗಿ ನೋಡ್ತಾರೆ. ಲಘುವಾಗಿ ನೋಡ್ತಾರೆ ಅನ್ನೋದು ಇಡಿ ಎಂಬುದು. ಕೀಳಾಗಿ ಕಾಣ್ತಾರೆ, ಕಡಿಮೆಯಾಗಿ ನೋಡ್ತಾರೆ. ನೀವು ವ್ಯಕ್ತಿತ್ವ ಭಾರ ಇರಬೇಕು, ಲಘು ಆಗಬಾರ್ದು. ತೂಕದ ಮನುಷ್ಯ ಅಂತಾರಲ್ಲ, ಈ ತೂಕ ಇಲ್ಲದ ಮನುಷ್ಯ ಅಂತ ಕರೀತಾರೆ. ಯಾಸ್ಯಸಿ ಲಾಘವಂ. ಇದು ಅಪಕೀರ್ತಿಯ ಸ್ವರ. ಅಂದರೆ ಕಾಂಪಿಟೆಂಟ್ ಪರ್ಸನ್. ಭೂತಾನಿ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಇದು. ಮಹಾರಥರು ಅಲ್ಲಿ ಬ್ರಹ್ಮಾದಿ ದೇವತೆಗಳು, ಇಲ್ಲಿ ಮಹಾರಥರು. ನಿನಗೆ ಅಪಕೀರ್ತಿ ಹೇಳ್ತಾ ಇರ್ತಾರೆ, ಹಾಗೆಲ್ಲ ಮಾಡಬಾರದು ಅಂತೇಳಿ. ಎಲ್ಲ ಎಷ್ಟು ನೋಡಬೇಕು ನಾವು. ನೀವು ಆಧ್ಯಾತ್ಮಿಕವಾಗಿ ನೋಡೋದು ಒಂದು, ಲೌಕಿಕವಾಗಿ ನೋಡೋದು ಒಂದು, ಲೋಕ ಸಂಗ್ರಹಕ್ಕೋಸ್ಕರ ಮತ್ತೊಂದು. ಎಷ್ಟು ಜವಾಬ್ದಾರಿ ಇರುತ್ತೆ ಮನುಷ್ಯನಿಗೆ. ಜವಾಬ್ದಾರಿನ ಇಷ್ಟ ಬಂದಾಗಿರೋ ಅದು ಮೆಸೇಜ್. ಧೈರ್ಯ ಅಂತ ಕರೀತಾರಲ್ಲ, ಧೈರ್ಯನ ಅದು. ಹಾಗಿದ್ರೆ ಸಿಗ್ನಲ್ ಕೊಟ್ಟಾಗ ಹೋಗ್ಬಿಟ್ಟು ಧೈರ್ಯದಿಂದ ಹೋಗ್ಬಿಡೋಣ ಅಂತಾಗಿದ್ದರೆ ಇದು ಆ್ಯಕ್ಸಿಡೆಂಟ್ ಆಗುತ್ತೆ, ಇಲ್ಲ ಒಳಗೆ ಹಾಕ್ತಾರೆ ಎರಡು. ಇಷ್ಟ ನಿನ್ನ ಮನೇನ ಅಂತ ಕೇಳ್ತಾರೆ. ಅದು ನಮ್ಮದಾಗಿ ಏನಿದೆ ಈಗ ಯೋಚನೆ ಮಾಡಿ. ರೋಡಲ್ಲಿ ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ರೂಲ್ಸ್ ಪಾಲನೆ ಮಾಡಲೇಬೇಕು. ಇದು ಜೀವನದಲ್ಲಿ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಆದ್ದರಿಂದ ನೋಡೋ ಜವಾಬ್ದಾರಿ ನಿಂದಿದು. ಇನ್ನು ಅವರು ಸುಮ್ಮನೆ ಅಂದ್ಕೊಳ್ಳೋದಿಲ್ಲ. ಮಂಸ್ಯಂತೆ ಅಂದರೆ ತಿಳ್ಕೊಳ್ತಾರೆ ಅಂತ ಅರ್ಥ. ಬರೀ ತಿಳ್ಕೊಳೋದಿಲ್ಲ, ಬಾಯಲ್ಲೂ ಹೇಳ್ತಾರೆ ಅಂತ ಹೇಳ್ತಾರೆ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರನ್ನು ಕಿಂ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾ. ತವ ಅಹಿತಾ ಅಂದ್ರೇನು? ನಿನಗೆ ಆಗದವರು, ನಿನಗೆ ಕೇಡು ಬಯಸತಕ್ಕಂಥ ಜನ. ಅವಾಚ್ಯವಾದಾನ್ ಬಹೂನ್ ವದಿಷ್ಯಂತಿ. ವಾಚ್ಯವಾದ ಅವಾಚ್ಯವಾದ, ಆಡಬಾರ್ದು ಮಾತಾಡ್ತಾರೆ. ಅವಾಚ್ಯ ಅಂದರೆ ಹೇಳಬಾರದು ಬಾಯಲ್ಲಿ ಅಂತ ಅರ್ಥ. ಅಯ್ಯೋ ಹೇಳಕ್ಕೆ ವಾಚ್ಯ ಶಬ್ದಗಳಿಂದ ಬೈದರು, ನಾವು ಅದನ್ನು ಅನುವಾದ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಅಷ್ಟರ ಕೆಟ್ಟದ. ಅವನು ಹೇಳಿದ್ದನ್ನು ನಾವು ಬಾಯಲ್ಲಿ ಹೇಳೋಕ್ಕೆ ಬರೋದಿಲ್ಲ. ಅಂಥ ಮಾತುಗಳನ್ನು ಆಡ್ತಾರೆ ಅವರೆಲ್ಲ. ಇದೆಲ್ಲ ಗಮನಿಸ್ಬೇಕೇನೋ. ಹೇಳಲೇಬಾರ್ದು ಅಂತ. ಮತ್ತು ಅವ್ನ ಬಾಯಲ್ಲಿ ಹೇಗೆ ಬರಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಬಹೂನ್ ವದಿಷ್ಯಂತಿ ತವಾಹಿತಾ ತವ ಅಹಿತಾ ವದಿಷ್ಯಂತಿ. ಇನ್ನು ಅಹಿತರಲ್ಲಿ ಹಾಗೆಲ್ಲ ಬಹೂನ್ ಮತ್ತು ವದಿಷ್ಯಂತಿ. ಅವಾಚ್ಯವಾದನೇ ಬಹುವಚನ.
ಅವಾಚ್ಯವಾದ ಏಕವಚನ ಬಹುವಚನನೋ ಬಹುವಚನ ಮತ್ತೆ ಬಹುನ ಸೇರಿಸ್ತಾನೆ. ಜನರು ಬಂದರು ಅಂದರೆ ಹೆಚ್ಚು, ಭಾರಿ ಜನ ಬಂದರು ಅಂದ್ರೆ ಏನಾಯ್ತಾಗ ಭಾರಿ ಬೈತಾರೆ ಅಂತ ಅರ್ಥ. ಅಂಥ ಮಾತನ್ನು ಕೇಳಬಾರದು. ತವ ಅಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ, ನಿನ್ನ ಸಾಮರ್ಥ್ಯನೆಲ್ಲ ಬೈತಾರೆ. ಅವೇಳ ಎಲ್ಲ ಗೆದ್ದಿದ್ದೀರೆಲ್ಲ ಏನೋ ಮೋಸ ಮಾಡಿ ಗೆದ್ದಿರಬೇಕು, ಅಲ್ಲಿ ಆಚಾರ ಶುರು ಮಾಡ್ತಾರೆ. ಒಳ್ಳೆಯ ಗೆಲುವನ್ನು ಏನಂತ ತಿಳ್ಕೊಳ್ತಾರೆ, ಇದನ್ನು ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಅಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ಕೀರ್ತಿ ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾಕೆ ದೊಡ್ಡ ಆಸ್ತಿ ಅದು. ಹಣ ಹೋದರೆ ಮತ್ತೆ ಸಂಪಾದನೆ ಮಾಡ್ಬೋದು, ಕೀರ್ತಿ ಹೋದರೆ ಅದು ಅಡಿಕೆ ಹೋದರೆ ನಾನು ಅರೆ ಕೊಟ್ಟರು ಬರೋದಿಲ್ಲ. ಅಲ್ಲಿ ಮಾತುಗಳಲ್ಲಿ ಅರ್ಥ ಇದೆ ಅದಕ್ಕೆಲ್ಲ. ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ, ನೀನೇ ಹೇಳಿದೆ ತನ್ಮೇ ಕ್ಷೇಮತರಂ ಭವೇತ್ ಅಂತ ಹೇಳಿದ್ದ. ನನಗೆ ಭಾರಿ ಒಳ್ಳೆಯದಾಗುತ್ತೆ, ಭಾರಿ ಕೆಟ್ಟದಾಗುತ್ತೆ, ಅದು ಕೆಟ್ಟಾಗಿ ಆಪೋಸಿಟ್ ವರ್ಡ್. ಕ್ಷೇಮತರಂ ಭವೇತ್ ಅದು ಅರ್ಜುನನ ಮಾತೆ. ಇಷ್ಟು ಡೈರೆಕ್ಟಾಗಿ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ದೊಡ್ಡವ್ರು ಹಾಗೆಲ್ಲ, ಮತ್ತು ಚಕ್ಕವ್ರು ಮಾತಾಡ್ಲಿಕ್ಕೆ ಬರಲ್ಲ ಹಾಗೆಲ್ಲ. ಹಾಗೆಲ್ಲ ಹೇಳಿದ್ದೀಯಲ್ಲ ಅದು ಉತ್ತರ. ತಥೋ ದುಃಖತರನ್ನು ಕಿಂ, ಅದಕ್ಕಿಂತ ದುಃಖ ಇನ್ನೇನಾಗ ಮರ್ಮಾಘಾತ ಅಂತಾರಲ್ಲ ಹಾಗೆ. ಅದು ಶಸ್ತ್ರವಿಲ್ಲದೆ ಹೊಡೆಯೋದು ಅಂದರೆ ಕೆಟ್ಟ ಮಾತಾಡೋದು. ಅದು ಶಸ್ತ್ರದಿಂದ ಹೊಡೆದ್ರೆ ಗಾಯ ವಾಸಿಯಾಗಿಬಿಡುತ್ತೆ, ಇದು ವಾಸಿಯಾಗೋದಿಲ್ಲ, ಶಾಶ್ವತ ಉಳ್ಕೊಂಡ್ಬಿಡುತ್ತೆ. ಆದ್ದರಿಂದ ಎಂದೂ ಕೂಡ ಅದಕ್ಕೆ ಅವಕಾಶ ಕೊಡಬಾರ್ದು. ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ, ದುಃಖತರ ಅಷ್ಟೇ ಹೇಳಿದಾಗ ದುಃಖ ತಮನೇ, ಅದು ಭಾರಿ ಕೆಟ್ಟದಾಗುತ್ತೆ, ದುಃಖ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡ. ಇದೆಲ್ಲ ಈ ಕಡೆಯಿಂದ ಯೋಚನೆ ಮಾಡೋ ಸಂಗತಿಗಳು. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ. ಮತ್ತೊಂದು ಪ್ರಶ್ನೆ ಈಗ ಅಲ್ಲೇನಿದೆ, ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ. ಅರ್ಜುನೊಂದು ಪ್ರಶ್ನೆ ಕೇಳಿದ್ದ, ನಾವೇ ಗೆಲ್ತೀವೋ ಅವ್ರು ಗೆಲ್ತಾರೋ ಯಾರಿಗೆ ಗೊತ್ತು, ಗೊತ್ತಾಯ್ತಾ? ಗೆದ್ದರೂ ಸೋಲೆ, ಸತ್ತೋದು ಎರಡೂ ಇಲ್ಲ ಈ ಮಧ್ಯೆ, ಇದೂ ಇಲ್ಲ ಅದಿಲ್ಲ, ಅದಕ್ಕೆ ಯಾಕೆ ಯುದ್ಧ ಮಾಡಬೇಕು ಅಂತ ಕೇಳಿದ್ದ. ಅದಕ್ಕೆ ಉತ್ತರ ಕೊಡ್ತಾನೆ. ಅದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಸತ್ತರೆ ಸ್ವರ್ಗ, ಜಿತ್ವಾ ವಾ ಭೋಕ್ಷಸೆ ಮಹೀಂ, ಗೆದ್ದರೆ ರಾಜ್ಯ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಅದು ಎರಡಕ್ಕೂ ಬೆನಿಫಿಟ್ ಇದೆ ನಿನಗೆ. ಗೆದ್ದರೂ ಸ್ವಲ್ಪ ಲಾಭ ಇದೆ, ಸೋತ್ರೂ ಲಾಭ ಇದೆ, ಸತ್ರೂ ಲಾಭ ಇದೆ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಿ ಪದ ಹೇಳಬೇಕಾದ್ರೆ ಮೊದಲು ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ ಅಂತ ಹೇಳೋದಿಲ್ಲ, ಸತ್ತರೆ ಸ್ವರ್ಗ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲ, ವರ್ಸ್ಟ್ ಕೇಸೇ ತೊಗೊಬೇಡ. ಫಸ್ಟ್ ಆಫ್ ಆಲ್ ಕೆಲಸ ಆಗಲ್ಲ ಅಂತ ಇಟ್ಕೊಳ್ಳಪ್ಪ, ಇದು ಗಂಟೆನೂ ಈಗ ಅದೇನಾಯಿತು, ಪವರ್ಫುಲ್ ಅದು ಎಕ್ಸ್ಪ್ರೆಷನ್ನೇ, ಅದೇನಾಗುತ್ತೆ, ಅದರಿಂದ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಮಾತುಗಳು ಹೇಳಿದಾಗ ಅದನ್ನೇ ಇಟ್ಕೊಬೇಡ. ಆಯಿತಾ? ಪರೀಕ್ಷೆಗೆ ಫೇಲ್ ಆಗ್ತೇವೆ, ಫೇಲ್ ಆಗೋ ಪರವಾಗಿಲ್ಲ, ಪರೀಕ್ಷೆಗೂ ಯಾಕೆ ಮುಂದಿದೆ ಅಕಸ್ಮಾತ್ ಪಾಸಾಗೋ ಚಾನ್ಸ್ ಬರುತ್ತೆ, ಇದು ಇಲ್ಲೇ ಇಲ್ಲ. ಆದ್ದರಿಂದ ಮತ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ ಕೊನೆ ಪಕ್ಷ. ಹತೋವಾ ಪ್ರಾಪ್ಸ್ಯಸಿ ಇದಕ್ಕೆಲ್ಲ ನಮಗೂ ಉತ್ತರ ಇದು ಗೊತ್ತು. ಇದ್ದ ಗಲಾಟೆಗಳನ್ನು ಸಾಧನೆ ಮಾಡೋಕ್ಕಾಗತ್ತೆ, ಯಾಕೆ ಯೋಚನೆ ಮಾಡ್ತೀಯ? ಮಾಡಲಿಕ್ಕಾಗದೆ ಸತ್ತರೆ ಯೋಚನೆ ಮಾಡು, ಸ್ವರ್ಗ ಇದೆ. ಏನು ಹೇಳಿದ್ದಾರೆ ಮುಂದೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಎಷ್ಟು ಇಷ್ಟಪಡೋದಕ್ಕೆ ಅಷ್ಟು ಪುಣ್ಯ ಕೊಟ್ಟ ಮೇಲೆ ಸಾಯೋದಕ್ಕೋಸ್ಕರ ಹೊರಟ್ರೆ, ಇವತ್ತು ಉದಾಹರಣೆ ಸ್ವಾತಂತ್ರ್ಯ ಇತ್ಯಾದಿಗಳು ನಡೀತು, ರಾಮೋತ್ಸವ ಇದು ನಡೀತಾ ಇರೋದು ಒಂದು ದಿವಸಕ್ಕೆ ನಡೆದಿದ್ದಲ್ಲ, ಇವೆಲ್ಲ ಕೂಡ ಶತಮಾನಗಳ ಪ್ರಯತ್ನ ನಡೆದಿರೋದು. ಎಷ್ಟು ಯಾರು ಇಷ್ಟ ಇಲ್ಲೇ ಬರುತ್ತೆ ಇಲ್ಲ, ಆದರೆ ಅವರಿಗೆಲ್ಲ ವೇಸ್ಟ್ ಆಯ್ತಾ ಮಾಡಿದ್ದು? ಇಲ್ಲ. ಹೇಳಿ 100ನೇ ಏಟಿಗೆ ಒಂದು ಶಿಲ್ಪಿ ಬಂಡೆ ಹೊಡೆದ್ರೆ 99 ವೇಸ್ಟ್ ಎಷ್ಟ? ಆ 99 ಇದ್ದದಕ್ಕೆ 100 ಕೊಡದಿದ್ದು. ಆದ್ದರಿಂದ ಇವತ್ತು 1000 ರೋಲ್ ಇದೆ, ಅಳಿಲು ಸೇವೆ ಅಂತಾರಲ್ಲ, ಯಾವುದೋ ಒಂದು ಇರ್ಬೋದು. ಏನು ಆಗದೆ ಇದ್ದವ್ರು ಹೋಗಿ ಬಾ ಅಂತ ಒಳ್ಳೆ ಮಾತ್ರ ಕಳಿಸ್ತಾರೆ, ಅವ್ರಿಗೊಂದಿಷ್ಟು ಪುಣ್ಯ ಇದೆ, ಗೊತ್ತಾಯ್ತಾ? ಆದ್ದರಿಂದ ಎಂದೂ ಕೂಡ ಪುಣ್ಯ ಕಟ್ಕೊಳ್ಳೋದು ಕಲೆ, ದುಡ್ಡು ಮಾಡೋದು ಕಲೆ ಅಂತಾರಲ್ಲ ಹಾಗೆ. ದುಡ್ಡು ಮಾಡೋದಕ್ಕೆ ಕಲೆ, ಅದಕ್ಕೊಂದು ತಲೆನೂ ಬೇಕು. ಒಳ್ಳೆ ರೀತಿ ಮಾಡಬೇಕು, ಕೆಟ್ಟ ರೀತಿಯಲ್ಲಿ ಮಾಡಬಾರದು. ಇದು ಪುಣ್ಯ ಕಲೆ ಇದು. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ, ಗೆದ್ದರೆ ರಾಜ್ಯ ಸಿಗುತ್ತೆ. ನೋಡೋದಕ್ಕೆ ಏನಾಯ್ತು ಈಗ, ಎರಡು ಈಕ್ವಲ್ ಕಂಡ ಕಾಣಿಸ್ತು. ಸಾಯೋದು ಎತ್ಕೊಟ್ಟು ಗೆಲ್ಲೋದು ಅಂತಾದರೆ ಸಾಯೋದು ವಾಸಿ. ಯಾಕೆ? ಅದು ಸುಲಭ, ಸಾಯೋದು ಸುಲಭ ಬೇರೆ. ಸಾಯೋದು ಸುಲಭ, ಬೆನಿಫಿಟ್ ಜಾಸ್ತಿ. ಸ್ವರ್ಗದಲ್ಲಿ ಒಂದೆರಡು ದಿವಸ ಇಟ್ಕೊಬೋದಿಲ್ಲ, ಎಷ್ಟು ದಿವಸ ಇಟ್ಕೋತಾರೆ? ಎಷ್ಟೋ ಸ್ವರ್ಗಗಳು ಯುಗಗಟ್ಟಲೆ, ಕೆಲವು ಕಲ್ಪಗಟ್ಟಲೆ, ಕೆಲವೆಲ್ಲ ಸಾವಿರಾರು ವರ್ಷಗಳ ಕಾಲ. ಅಂದರೆ ಸಣ್ಣ ಪುಟ್ಟದಂತ ಇರಲ್ಲ ಅದರೊಳಗೆ. ಆದ್ದರಿಂದ ನಾವು ಸ್ವರ್ಗಕ್ಕೆ ಹೋಗೋದು ವಾಸಿ, ಬೇಗ ಕಳಿಸಿಬಿಟ್ರಿ, ಕೊಂದುಬಿಟ್ರಿ. ಅರ್ಜುನ ಅದನ್ನೇ ಹೇಳಿದ್ದು, ನಾವು ಅವ್ರು ಕೊಂದಾಕಿಬಿಡಲಿ ಹೋಗ್ಬಿಡ್ತೇವೆ ಸ್ವರ್ಗಕ್ಕೆ ನಾನು ಅಂತೇಳಿ. ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆ? ಯಾವಾಗಲೂ ಕೂಡ ಅದು ಸಾಯೋದು ಮತ್ತು ಗೆಲ್ಲೋದ್ರೊಳಗೆ ಈಕ್ವಲ್ ಆಗೋದಾದರೆ ಸಾಯೋದೇ ವಾಸಿ ಅಂತ ಕೇಳಿ ಹೇಳಿದ್ದೆ. ಇಲ್ಲ, ಜಿತ್ವಾ ಭೋಕ್ಷಸೆ ಮಹಿಂ, ಎಲ್ಲರೂ ಅಷ್ಟೇ ಅರ್ಥ ಬರೀ, ಯಾರೂ ಅರ್ಥ ಬರಲಿಲ್ಲ. ಆಚಾರ್ಯೊಬ್ಬರು ಬರೀತಾರೆ, ಗೀತಾ ತಾತಲ್ಲಿ ಹೇಳ್ತಾರೆ, ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ. ಅಷ್ಟೇ ಅಲ್ಲ, ಗೆದ್ದರೆ ರಾಜ್ಯ ಪ್ಲಸ್ ಸ್ವರ್ಗ ಆದ್ದರಿಂದ ಡಬಲ್ ಬಿಟ್ಬಿಟ್ಟಿದೆ. ಸೊ ಯುದ್ಧ ಹೇಗೆ ಮಾಡಬೇಕು? ಯಾವಾಗಲೂ ಎಲ್ಲಿ ಪ್ಯಾಸಿವ್ ಆಗಬಾರ್ದು.
ಆ್ಯಕ್ಟಿವ್ ಆಗಿ ಯುದ್ಧ ಮಾಡಬೇಕು. ಆದರೆ ಅದು ಲಾಭ ಇದೆ. ಅರ್ಥ ಎಲ್ಲಿ ಬಂತು ಅದರೊಳಗೆ? ಅಂದರೆ ಉಳಿದೋರು ಗೀತಾ ಫಸ್ಟ್ ದೊಡ್ಡ ದೊಡ್ಡ ವಿಷಯ ಅರ್ಥ ಆಗೋದು ಬೇಡ. ಎಷ್ಟು ಸಿಂಪಲ್ ಇದೆ. ಯಾರೇ ಒಬ್ಬ ಲೌಕಿಕರೇ ಹೇಳಿದ್ರು ಅರ್ಥ ಮಾಡ್ಕೋತಾರೆ. ಏನು 2 ವಾ ಇದೆ ನೋಡಿ. ಹತೋವಾ ಪ್ರಾಪ್ತಿಸಿ ಸ್ವರ್ಗಮ್ ಇದೆ, ಜಿತ್ವಾವ ಇನ್ನೊಂದು ವಾ ಇದೆ. ಒಂದು ವಾ ಇದೆ ಅಥವಾ 2 ಇರೋದು ಕೇಸಲ್ಲಿ. 3ನೇದು ವಾ ಇನ್ನೊಂದು ವಾ ಹಾಕಬೇಕು. ಇನ್ನೊಂದು ವಾಕ್ಯ ಅರ್ಥ ಚಕಾರಾರ್ಥೆ ವಾ ಚಾರ್ಥೆ, ಒಂದು ಚಾರ್ ಅರ್ಥ ಕೊಡುತ್ತೆ. ಅದು ಎರಡೂ ಸಿಗುತ್ತೆ ನಿನಗೆ. ಇದಕ್ಕೆ ಅದಕ್ಕೆ ಸೇರಿಸಿರೋದು ಅದನ್ನು ಈ ವಾ ಇಲ್ಲಿ ಸೇರಿಸಿರೋದ್ರಿಂದ ಅರ್ಥ ಬಂತು. ಅಂದರೆ ಪ್ರತಿ ಅಕ್ಷರವನ್ನು ಅರ್ಥ ಮಾಡಿಸೋದು ಆಚಾರ್ಯ. ಸುಮ್ಮನೆ ಬೇರೆ ಭಾಷೆಗಳು ಓದಿ ಏನೇನೂ ಸಿಗೋದಿಲ್ಲ ಅದರಲ್ಲಿ, ತಿಳಿತಿಲ್ಲ. ಅದರಲ್ಲಿ ಒತ್ತು ಯಾವುದಕ್ಕೂ ಒತ್ತೇ ಸಿಗೋದಿಲ್ಲ. ಸುಮ್ಮನೆ ಮೆಕ್ಯಾನಿಕಲ್ ಹೋಗ್ತಾ ಇರ್ತಾರೆ. ಇದರ ಅರ್ಥ ಏನಂದರೆ ಆಚಾರ್ಯರು ಗ್ರಹಿಸಿದಷ್ಟೇ. ಅದು ಅವರು ಪೂರ್ಣ ಪ್ರಜ್ಞರಾದ್ದರಿಂದ ಆಲ್ರೌಂಡ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಇನ್ನು ಯೋಚನೆ ಮಾಡಬೇಕು. ಬರೀ ಸಂಸ್ಕೃತದಿಂದ ಅರ್ಥ ಆಗೋದಲ್ಲ ಇವೆಲ್ಲ ಕೂಡ. ವಾ ಇನ್ನೊಂದು ವಾ ಚಾ ಏನು ಸೇರಿಸ್ಬೇಕು ಅದಕ್ಕೆ ಅಂದರೆ ಮುಂದೆ ಅಲ್ಲೇ ಇದೆ. ಅದು ಹೇಳಿಲ್ಲ ಕಾಚಿ ಬಾಡಿ ಸತ್ತರೆ ಸ್ವರ್ಗ, ಬದುಕಿದ್ರೆ ದ್ವಾದಶಿ ಪಾರ್ಡಿ ಪ್ಲಸ್ ಸ್ವರ್ಗ ಎರಡಲ್ಲ. ಅದಲ್ಲ, ಇದು ಬದುಕಿ ಸಾಯೋದೇ ವಾಸಿ ಅಂತೇಳಿ ಸತ್ರ ಏನು ಮಾಡಬೇಕು? 2 ಡಬಲ್. ಅದು ಕನ್ಫರ್ಮ್ ಮಾಡೋದು. ಸ್ವರ್ಗ ಅಂಬೋದು ಕಾಮನ್, ಅದು ಎಕ್ಸ್ಟ್ರಾ ಇದು ಒಂದು. ಆದ್ದರಿಂದ ಅದು ಹೇಗೆ ಮಾಡಬೇಕು? ಸಾಯ್ಸಿರತ್ತೆ ಮಾಡಬೇಡ, ಬದುಕಾಗೆ ಮಾಡೋ ಅಂತ ಅರ್ಥ. ಬದುಕಿದ್ರೆ ಏನು ಒಂದೆಲ್ಲ ಒಂದು ಸಾಯಲೇಬೇಕು, ಇವತ್ತು ಸತ್ತಾಗಾಯ್ತು ಅಷ್ಟೇ. ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಆದ್ದರಿಂದ ಏನು ಮಾಡಬೇಕು ನೀನೀಗ? ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಕೌಂತೇಯ, ನೀವು ಕುಂತಿಯ ಮಗ ನೆನ್ಪಿಟ್ಕೊ ಅಂತ ಹೇಳ್ತಾರೆ. ನೀನು ಆಘಾತ ಕುಂತಿಗೆ ಎಷ್ಟು ಆಘಾತ ಇರ್ಬೋದು. ಬಾಲ ವಿಧವೆಯಾಗಿ ಇವರು ಎಲ್ಲರ ವಿರುದ್ಧ ನಿಂತ್ಕೋಬೇಕು. ಭೀಷ್ಮದ್ರೋಣಾದಿಗಳೆಲ್ಲ ಹಿರಿಯರು, ಗುರುಗಳು. ತಾನು ಒಂಟಿ ಅರಿವು ಯಾರ್ಯಾರೂ ಸಪೋರ್ಟ್ ಇಲ್ಲ. ಎಷ್ಟು ಧೈರ್ಯ ಮಾಡಿ ಹೋರಾಡಲಿಲ್ಲ. ಅದ್ರ ಫಲ ಇವತ್ತು ಕಾಣ್ತಾ ಇಲ್ಲ. ಅದು ಕಳ್ಕೊತಾರೆ. ಈಗ ಕುಂತಿ ಮಾಡಿದ ಕೆಲಸಕ್ಕೆ ಫಲ ಸಿಗೋ ಕಾಲ ಇದೆ. ಈ ಕಾಲದಲ್ಲಿ ಬಿಡೋಕ್ಕಾಗತ್ತಾ? ಕೌಂತೆಯ, ಕುಂತಿಯ ಮಗನೇ. ಸಾಮಾನ್ಯವಾಗಿ ಇವತ್ತು ನಮ್ಮ ಆಧುನಿಕ ಪ್ರಪಂಚದೊಳಗೆ ಹೆಂಗಸರಿ ಮಹತ್ವ ಇಲ್ಲ. ಫಾದರ್ಸ್ ನೇಮ್ ಅಷ್ಟೇ, ಮದರ್ಸ್ ನೇಮ್ ಕೇಳೋದು ಭಾಳ ಕಡಿಮೆ. ಗೊತ್ತಾನೆ? ತಪ್ಪದು. ಇಲ್ಲಿ ತಾಯಿ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾರೆ. ರಾಧೇಯ, ಕರ್ಣನ ಬಗ್ಗೆ ಹೇಳೋ ರಾಧೇಯ. ಸೊ ಅದೆಲ್ಲರೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸಂಸ್ಕೃತ ಯಾವುದಕ್ಕೆ? ಒಬ್ಬ ಎರಡಕ್ಕೂ ಕೊಡಬೇಕು. ಅದಕ್ಕೆ ಇಷ್ಟ ಎರಡು ಪಾರ್ಥ ಅಂತಾನೆ, ಪಾಂಡವ ಅಂತಾನೆ, ಭರತರ ಶವ ಅಂತಾನೆ, ಕೌಂತೆಯ ಅಂತಾನೆ. ಇವೆಲ್ಲ ಮಾತುಗಳಲ್ಲಿ ಇಬ್ಬರಿಗೂ ಇಂಪಾರ್ಟೆನ್ಸ್ ಇದೆ. ಅಲ್ಲ, ಆಧುನಿಕರು ಎಷ್ಟು ನಾವು ಭಾರಿ ಫಾರ್ವರ್ಡ್ ಅಂತ ಹಿಂದಿನವ್ರು ಬೈತಾರೆ, ಆ್ಯಕ್ಚುಲಿ ಅವರೇ ಭಾರಿ ಬಂದಿರೋದು. ಇವ್ರದ್ದೇ ಸೊಳ್ಳೆ ಮಾತುಗಳು ಬಾಯ್ತಲ್ಲಿ ಹೇಳ್ತಾರೆ. ಏನು ಒಳಗೇನಿಲ್ಲ ಅದರಲ್ಲಿ. ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಯುದ್ಧಕ್ಕೆ ಅಂತ ಹೇಳಿ ನೀನು ಇಷ್ಟೇ ಹೇಳಿದರೆ ಸಾಕಾಗಿತ್ತು. ಇಷ್ಟೇ ಹೇಳೋದಿಲ್ಲ. ಕೃತನಿಶ್ಚಯ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಹೇಳಬೇಕಾಗಿದೆ. ಸುಮ್ಮನೆ ನಿನಗೆ ಯಾಕೆ ಹೋಗು, ಸುಮ್ಮನೆ ಯುದ್ಧ ಮಾಡೋಂತ ಅಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ಅರ್ಜುನ ಏನು ಮಾಡಿ ಕೇಳ್ತಿದ್ದ, ಅಷ್ಟನ್ನೇ ಕೇಳ್ತಿದ್ದ. ಆದರೆ ಕೃಷ್ಣ ಅದಕ್ಕೆ ಪುಣ್ಯ ಪೂರ್ತಿ ಬರ್ಬೇಕಾದ್ರೆ ಹೇಗೆ ಮಾಡ್ಬೇಕು ನಾವೀಗ? ನಿಶ್ಚಯದಿಂದ ಮಾಡಬೇಕು. ಬರುತ್ತೋ ಇಲ್ಲೋ ಅಂತ ಮಾಡಿದರೆ ಪುಣ್ಯ ಅರ್ಧಕ್ಕೆ ಹೋಗಿಬಿಡುತ್ತೆ. ಸಂಶಯದಲ್ಲಿ ಅರ್ಧ ಪುಣ್ಯ ಹೋಗಿಬಿಡುತ್ತೆ. ಹಾಗಾಗಬಾರ್ದು. ಅರ್ಜುನ್ ದೊಡ್ಡ ಪುಣ್ಯ ಆಯಿತು ಕೆಲಸ ಇದು. ಅದು ಶಾಸ್ತ್ರಾಧ್ಯಯನ ಮಾಡಿ ಸುಮ್ಮನೆ ಹೇಳಬಾರ್ದು. ಎಷ್ಟು ಪುಣ್ಯ ಬರುತ್ತೋ ಅಂತ ಹೇಳಿದಾಗ ಶ್ರದ್ಧೆ ಜಾಸ್ತಿ ಇರುತ್ತೆ. ಕ್ಯಾಶುವಲ್ ಆಗಬಾರ್ದು, ಔಪಚಾರಿಕ ಆಗಬಾರ್ದು. ಎಷ್ಟೋ ಸರ್ತಿ ದೊಡ್ಡ ದೊಡ್ಡ ಫಂಕ್ಷನ್ಗಳೆಲ್ಲ ಔಪಚಾರಿಕ ಆಗಿಬಿಡುತ್ತೆ. ಬದ್ಧವ್ರ ಮಿಸ್ ಬದ್ಧಾಚಾರ್ಯ ಹೆಸರೇ ಇರೋಲ್ಲ. ಯಾರ್ದು ಅವರು ದಾನ ಕೊಟ್ಟವ್ರು ಹೊಗಳಿದಾಗ ದಾನಿಗಳನ್ನ ಹೊಗಳಿದಾಗ ಕೂತ್ಬಿಡ್ತಾರೆ ಹೇಳಿ. ಅವ್ರಿಗೆ ಸನ್ಮಾನ. ಎಷ್ಟು ಜನ 3-4 ಜನ ಹೊಗಳಿದ್ದು ಆಚಾರ ಅಲ್ಲಿ ಕೂತಿರ್ತಾರೆ. ಎಷ್ಟು ಅನ್ಯಾಯ. ಅದು ಗೌಣ. ಅದು ಒಂದು ಸರ್ತಿ ಹೇಳಿಬಿಟ್ರೆ ಸಾಕು. ಸನ್ಮಾನ ಮಾಡ್ತಾರೆ ಮಧ್ಯೆ ಬೇಕಾದಷ್ಟಾಯ್ತು. ಅದಕ್ಕೆ ಇನ್ನೇನು ಬೇಕಿಲ್ಲ. ಗೊತ್ತಾಯ್ತಾ? ಇಂಥಲ್ಲಿ ಏನು ಅನೌನ್ಸ್ ಮಾಡಿರ್ತಾರೆ, ಒಂದು ಮಾತು ಹೇಳಿದರೆ ಅಂಥವ್ರು ಮಾಡ್ತಾರೆ. ಮತ್ತೆ ಹೇಳೋ ಕಾರಣನೇ ಇಲ್ಲ. ಸುಮ್ಮನೆ ಮಾಡೋದಿಲ್ಲವಲ್ಲ ಸನ್ಮಾನ, ಏನೋ ಮಾಡಿರ್ಬೇಕು ಅವರು. ಅಷ್ಟು ಸಾಕು. ಸ್ವಲ್ಪ ಹೇಳಿದರೆ ಸಾಕು. ಅದು ಮುಖ್ಯ. ಇದು ಬ್ಯಾನರ್ ಇರೋದು ಆಚಾರ್ಯರು ಫಸ್ಟ್. ಅವರಿಂದ ಇಷ್ಟಾಗ್ತಿದೆಯಾ ಹೊರತು ಯಾವುದರಿಂದ ಆಗ್ತಾಯಿಲ್ಲ. ಇದು ಇವರ ಸಾಧನೆ, ಯಾರ ಸಾಧನೆ ಹಿಂದೆ ಅವರ ಬ್ಯಾಕಿಂಗ್ ಇದೆ. ಅದನ್ನು ಯಾವ ಕಾಲಕ್ಕೂ ನಾವು ಮರೆಯಾಗಿಲ್ಲ. ಅದನ್ನು ಅದೆಲ್ಲ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಕಡಿಮೆ ಮಾಡಿ ಇದನ್ನು ಪ್ರಾಶಸ್ತ್ಯ ಕೊಡಬೇಕು. ಈಗ ಅವರಿಂದ ಇಷ್ಟಾಗಿದೆ ಹೊರತು ಇನ್ನಿಲ್ಲದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ಯಾಕ್ಗ್ರೌಂಡ್ ಕೊಡೋದೇ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಆ್ಯಕ್ಚುಲಿ ನಡೆದಿದೆ ಅಂತ ಪ್ರಸಂಗ ಎಷ್ಟೋ ಸರ್ತಿ ನೋಡಿದ್ದೇನೆ. ಏನು ಹೆಸರು ರಾಯರ ಹೆಸರೇ ಇಲ್ಲ. ಬಂದು ಏನು ಅಂತ ಕೇಳಿ ಯಾರೂ ಗೊತ್ತಿಲ್ಲ. ಅಲ್ಲಿ ಏನೋ ಆಗ್ತಿದೆ ಅಂತ ಅಷ್ಟೇ. ಹಾಗೆಲ್ಲ ಹೇಳಿದ್ರೆ ಏನರ್ಥ? ಹೈಲೈಟ್ ಆಗ್ತಿರ್ಬೇಕು ಅವರು. ಆಗ ಮತ್ತೆ ಅವ್ರ ಕಾಣಿಕೆ ಏನು, ಅವ್ರ ಹಿಂದೇನು ಬಂದರು, ಮಧ್ಯೆ ಒಂದು ಜ್ಞಾಪಿಸ್ತಿರ್ಬೇಕು ಜನಗಳಿಗೆ. ಹಾಂ, ಹೌದು. 2 ಸ್ವರ್ಗ. ಇವರಿಗೆಲ್ಲ ನಿಜವಾದ ಸ್ವರ್ಗ, ಅವರಿಗೆಲ್ಲ ಡೂಪ್ಲಿಕೇಟ್ ಸ್ವರ್ಗ. ಅದೇ ಟೈಮ್ ಬೀಗ್ ಈ ಕಳ್ಳರಿಗೂ ಊಟ ತಿಂಡಿ ಕೊಡೋದಿಲ್ಲ. ಹಾಗೆ ಊಟ ತಿಂಡಿ ಅವರಿಗೂ ಜೈಲಿಗೆ ಹೋಗೋದೇ ಊಟ ತಿಂಡಿ ಮಾಡಿ ಹೊರಗೆ ಅದು ಇಲ್ಲ ಅಲ್ಲ ಅಲ್ಲಾರು ಸಿಗುತ್ತೆ ಅಂತ ಹೋಗೋರು ಇರ್ತಾರಲ್ಲ, ಆ ಟೈಪ್ ಆಗ ಕೃತಕ. ಗೊತ್ತು. ಉದಾಹರಣೆಗೆ VIP ಗಳನ್ನ ಜೈಲಿಗೆ ಹಾಕ್ತಾರೆ. ಅವ್ರಿಗೇನು ಹೌಸ್ ಅರೆಸ್ಟ್ ಇದ್ದಾಗಿರ್ತಾರೆ. ಎಲ್ಲ ಯಾವ ಫೆನಿಸ್ಟಿಗೆ ಬಿಡಿಸ್ತೇವೆ, TV ಎಲ್ಲ ಮಾಡ್ಕೊ ಏನು ಬೇಕಾದ್ರೂ ಮಾಡ್ಬೋದು ಅವರು. ಆದರೆ ಏನದು ಜೈಲೇ ಇದೆ. ಗೊತ್ತಾಯ್ತಾ?
ಅದು ಸ್ವರ್ಗ ಹಾಗಲ್ಲ, ಹೊರಗೆ ಬಿಟ್ಬಿಟ್ರೆ ಅದೇ ಸ್ವರ್ಗ ಇದ್ದಾಗ ಇದೇನು ಕೊಡಬೇಕಾಗಿಲ್ಲ ಅವ್ರು. ಇದು ಫ್ರೀ ಅಂದ್ಬಿಟ್ರೆ ಸಾಕು. ಕೃತಕ ಅಂದರೆ ಹೇಳಿದ್ನಲ್ಲ ಇಮಿಟೇಷನ್ ಅಷ್ಟೇ. ಅದು ಕೊಡ್ತಾರೆ. ಸಂತಾನಿಕ ಅದು ರಾಜಸ ನಿತ್ಯ ಸಂಸಾರಿಗಳಿಗೆ, ಇದು ಬೇರೆ. ಗೊತ್ತಾಯ್ತಾ? ಅದೇ ರೀತಿ ಅದು ಇರುತ್ತೆ, ನಿಜವಾದದಲ್ಲ. ದುರ್ಯೋಧನ ಸಿಕ್ಕಿದ್ದಂಥ ಸ್ವರ್ಗ ಅಲ್ಲಿ ಬರುತ್ತದ. ಇದು ನಿಶ್ಚಯ ತಿಳ್ಕೊಂಡು ಮಾಡಿದಾಗ ಸರಿ. ಪಾಪನೂ ಹಾಗೇನೆ. ಪಾಪ ಸುಮ್ಮನೆ ಮಾಡಿದ್ರೆ ಪಾಪ ಪೂರ್ತಿ ಪಾಪ ಬರೋದಿಲ್ಲ. ಅಜ್ಞಾತ ಪಾಪ ಅಂತಾರಲ್ಲ ಹಾಗೆ ಸ್ವಲ್ಪ ಪಾಪ ಬರುತ್ತೆ. ಅದೇ ರೀತಿ ಪುಣ್ಯ ಕಾರ್ಯ ಮಾಡಿದ್ರು ಏನೋ ಹೋದರೂ ನಾವು ಹೋದ್ವಿ, ಏನಾದ್ರು ಗೊತ್ತೇ ಊಟ ಮಾಡಿದ್ರೆ ಬಂದಷ್ಟೇ ಇರೋದು, ಏನೋ ಗೊತ್ತೇ ಇಲ್ಲ. ಪ್ರಸಾದ ತೊಗೊಂಡಿದ್ರು ಕೂಡ ಏನಲ್ಲ ಅವನಿಗೀಗ ಪೂರ್ತಿ ಪುಣ್ಯ. ಊಟ ಅಷ್ಟೇ ಅವನಿಗೆ, ಪ್ರಸಾದ ಅಲ್ಲ. ಕೆಲಸ ಊಟ ಏನೂ ಚೆನ್ನಾಗಿರಲ್ಲ, ಪ್ರಸಾದ ಭಾರಿ ಪುಣ್ಯ ಬಂತು. ಇದು ಅರ್ಥ ಮಾಡ್ಕೊಂಡಾಗ ಎಷ್ಟೋ ಜನ ಊಟ ಬೈದು ಹೋಗ್ತಾರೆ ಮಠಗಳಿಗೆ ಹೋದಾಗ. ಯಾತಕ್ಕೆ ಅಂದರೆ ಅವ್ರಿಗೆ ಏನು ಕಾನ್ಸೆಪ್ಟ್ ಇಲ್ಲ, ಅವರಿಗೆ ಪ್ರಸಾದ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಂಥೇಳಿ ಏನು ಸಿಕ್ಕರ ಮಾಡಬೇಕು ಅಂತ ಅರ್ಥ ಅಲ್ಲ. ಅವರು ಚೆನ್ನಾಗೇ ಮಾಡಬೇಕು. ಅಲ್ಲಿಗೂ ಕೆಟ್ಟಿದ್ದರೆ ಅರ್ಥನೇ. ಅವ್ರು ಕೇರ್ಲೆಸ್ ಮಾಡಿದರೆ ಅವ್ರ ತಪ್ಪೇ. ಇವೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸೊ ಪುಣ್ಯನ ಹೇಳಿದ್ನಲ್ಲ, ಇವತ್ತೇನಾಗಿದೆ ಗೊತ್ತಾ? ಧನ ಸಂಪಾದನೆ ಅಂದರೆ ಕೂತರೆ ದುಡ್ಡು ಬರಬೇಕು, ತಿಂತರೆ ದುಡ್ಡು ಬರಬೇಕು, ಎಲ್ಲರಿಥಿಂಗ್ ಎನ್ಕ್ಯಾಶ್ ಆಗಬೇಕು. ಆ ಸ್ಥಿತಿಯಲ್ಲಿ ಇರ್ತಾರೆ. ಏನು ನಾಳೆ ಟೈಮ್ ಕೇಳಿದ್ರೆ ಎಷ್ಟು ಕೊಡ್ತೀರಿ ಅಂತ ಹೇಳ್ತೀವಿ. ಟೈಮ್ ಕೇಳಿದರೆ ಎಷ್ಟು ಕೊಡ್ತೀರಿ ಫಸ್ಟ್ ಹೇಳಿ ಅಂತ ಹೇಳಿದ್ರೆ ಆ ಸ್ಥಿತಿ ಬಂದುಬಿಟ್ಟಿದೆ ಈಗ. ಇದು ಧನಕ್ಕೋಸ್ಕರ ಹಿಂದೆ ಪುಣ್ಯ ಹಾಗೆ. ಆ್ಯಕ್ಚುಲಿ ಪುಣ್ಯ ಬಂದುಬಿಡುತ್ತೆ ಆನ್ಲೈನ್, ಇಮ್ಮಿಡಿಯೇಟ್ಲಿ ಕನೆಕ್ಟ್ ಆಗುತ್ತೆ. ಟೈಮ್ ಕೇಳಿದೆ ಹೇಳಿಬಿಟ್ಟ ಅಷ್ಟೇ, ಪುಣ್ಯ ಬಂತಾಗಲೇ ಸರಿಯಾದ ಟೈಮ್ ಹೇಳಿದ. ಅದು ಎಷ್ಟು ಹೆಲ್ಪ್ ಆಯ್ತು ಅದರಿಂದ. ಇದು ಫಿಲಾಸಫಿ. ಇವರಿಗೆಲ್ಲ ಅರ್ಥ ಆಗಲ್ಲ. ದುಡ್ಡು ಕೊಟ್ಟರೆ ಸಾಕು. ಪ್ರೇಯಸ್ಸು, ಇದು ಶ್ರೇಯಸ್ಸು. ಧನ ಅನ್ನೋದೇನದು ಇವತ್ತು ಪ್ರೇಯಸ್ಸಿಗೋಸ್ಕರ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ವೇಸ್ಟ್ ಆಗದಂತೆ ನೋಡ್ಕೋತಾರೆ. ಆ ರೀತಿ ಶ್ರೇಯಸ್ಸಿಗೆ ಯೋಚನೆ ಮಾಡಬೇಕು. ಶ್ರೇಯಸ್ಸು ಭಾರಿ ದೊಡ್ಡದು. ಅದಕ್ಕೆ ಇಷ್ಟೆಲ್ಲ ಒತ್ತು ಹೇಳ್ತಿದ್ದಾನೆ. ತಸ್ಮಾದ್ ಉತ್ತಿಷ್ಠ, ಎದ್ದೇಳು. ಅರ್ಜುನ ಕೂತ್ಕೊಂಡು ಕೇಳ್ತಿದ್ದ. ಎದ್ದೇಳು ಅಂಬೋದು ಹೊರಗಿನ ಅರ್ಥ. ಬೆಳಿಗ್ಗೆ ಎದ್ದೇಳ್ರಿ ಅಂತ, ಎದ್ದಿದ್ದೇನೆ ಅಂತ ಹೇಳ್ಬಿಟ್ರೆ ಎದ್ದು ಕೊಡಬೇಕಲ್ಲೇ. ಎಚ್ಚರ ಇದೆ ಅಂದರೆ ಸಾಲದು, ಎದ್ದು ಕೂತ್ಕೋಬೇಕು. ಆ ದೃಷ್ಟಿಯಲ್ಲಿ ತಸ್ಮಾತ್ ಇಲ್ಲಿ ಉಪನಿಷತ್ತಿನ ಪದ ಇದು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಇಲ್ಲಿ ಉತ್ತಿಷ್ಠ ಅಂತ ಹೇಳ್ತಾರೆ. ಅದು ಉತ್ತಿಷ್ಠ ಶಬ್ದಕ್ಕೆ ಬರೀ ಫಿಸಿಕಲಿ ಎದ್ದೇಳು ಅಂತ ಅರ್ಥ ಅಲ್ಲ. ಮೆಂಟಲಿ ಎದ್ದೇಳು, ಗೆಟ್ ಪ್ರಿಪೇರ್ಡ್, ಯುದ್ಧ ಮಾಡು, ಸರಿಯಾಗಿ ಮಾಡು. ಈ ಕೃತನಿಶ್ಚಯನ ಪದ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಯಾವ ಕೆಲಸನ ಹೇಗೆ ಮಾಡಿ, ಶಾಸ್ತ್ರ ಯಾತಕ್ಕೆ ಓದಬೇಕು ಅಂತ ಗೊತ್ತಾಗ್ತದೆ. ಸಂಧಾನ ಮಾಡೋದು ಶಾಸ್ತ್ರ ಯಾಕದಕ್ಕೆ, ನಿರ್ಪೂಜೆ ಮಾಡ್ತೇವೆ ಶಾಸ್ತ್ರ ಯಾತಕ್ಕೆ, ಏಕಾಸ್ತಿ ಮಾಡೋ ಶಾಸ್ತ್ರ ಯಾತಕ್ಕೆ ಅಂದರೆ ಇಲ್ಲ. ಶಾಸ್ತ್ರದ ಹಿನ್ನೆಲೆ ಇದ್ದಾಗ ಬರೋ ಒಂದು ದಾರ್ಢ್ಯ ಹಾಗೆ ಬರೋದಿಲ್ಲ. ಅವರು ಮಾಡ್ತಾರೆ, ನಾನು ಮಾಡ್ತೇನೆ, ಅದು ಬೇರೆ. ಅದು ಪುಣ್ಯ ಬರೋದು ಪೂರ್ತಿ ಪುಣ್ಯ ಬರೋದು. ನಾನು ಹೇಳ್ತೇನೆ ಕರೆಕ್ಟ್ ಮಾಡಲೇಬೇಕು, ಮಾಡ್ತೇನೆ, ಆ ಭಾವನೆ ಇರಬೇಕು. ಇವತ್ತು 100 ಮಾಡತ್ತು 199 ಹರಿಸರ್ವತ್ತು ಅಂತ ಕೂಗ್ತಾರಲ್ಲ, ಹರಿನೂ ಗೊತ್ತಿಲ್ಲ, ಸರ್ವತ್ತು ಅರ್ಥನೂ ಗೊತ್ತಿರೋದು. ಕೂಗೋದು ಅಷ್ಟೇ. ಅದು ಕೂಗಬಾರ್ದು ಅಂತ ಅರ್ಥ ಅಲ್ಲ ಈ ಮಧ್ಯೆ. ಅದನ್ನು ತಿಳ್ಕೊಂಡು ಹೋಗ್ಬೇಕು. ಆಗ ಮಾತು ಕೂಗೋದು ಉದ್ಗಾರ, ಅದು ತಪ್ಪಲ್ಲ, ಮೆಕ್ಯಾನಿಕಲ್ ಅಷ್ಟೇ. ಹಾಗಾಗಿ ನೋಡೋರಿಗೆ ಅನಿಸುತ್ತೆ, ಆಭಾಸ ಅನಿಸುತ್ತೆ, ರೇಗಿಸ್ದಾಗತ್ತೆ. ಇನ್ನೊಬ್ರು ಯಾರು ಬಂದಾಗ ಜೋರಾಗಿ ಕೂದ ಹರಿಸರ್ವತ್ತು ಅಂತೇಳಿ ಸಿಟ್ಟು ಬರಲಿ ಅವರಿಗೆ ಅಂತೇಳಿ. ಈ ಉದ್ದೇಶ ಇರಬಾರದು. ನಿಜವಾಗಲೂ ಕೂಡ ನಮ್ಮ ದೇವರು ಭಾರಿ ದೊಡ್ಡವನು ಬಂದರೆ ಹೆಮ್ಮೆಯಿಂದ ಹೇಳೋದೇ ಹೊರತು ಇರಿಟೇಟ್ ಮಾಡ್ಲಿಕ್ಕೆ ಹೇಳೋದಲ್ಲ. ಇವತ್ತು ಇರಿಟೇಟ್ ಮಾಡ್ಲಿಕ್ಕೆ ಹೊರಟೇನೆ ಸಮಾಜ ಒಡೆದೋಗ್ತಿರೋದು. ಒಬ್ಬರು ಹೊಗಳೋ ಉದ್ದೇಶ ಹೊಗಳೋದಲ್ಲ, ಇನ್ನೊಬ್ರು ಇರಿಟೇಟ್ ಮಾಡೋದು. ಅವ್ರು ಡಿವೈಡ್ ಆಗ್ತಾ ಹೋಗ್ತಾರೆ. ಹಾಗೆ ಮಾಡಬಾರ್ದು. ಅಲ್ಲಿ ಬೇರೆ, ಈ ಉತ್ತಿಷ್ಟ ಅಲ್ಲ. ಅಲ್ಲಿ ನೀನು ಹೇಳೋ ಅಂದರೆ ನಮ್ಮ ಎಬ್ಬಿಸು ಅಂತ ಅರ್ಥ. ನಮ್ಮನ್ನು ಎಬ್ಬಿಸು, ಬಿಂಬ ಇದ್ರೆ ತಾನೇ ಪ್ರತಿಬಿಂಬ ಹೇಳೋದು, ಅದು ಅರ್ಥ ಅಲ್ಲಿ. ನೀನಿದ್ರೆ ನಾವೀಗ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಳಿದ್ರಲ್ಲ, ಅದೇ ಅರ್ಥನೇ. ಅದು ಉತ್ತಿಷ್ಟ ನಮ್ಮನ್ನು ಎಬ್ಬಿಸು ಅಂತ ಅರ್ಥ. ಆ ರೀತಿ ಹೇಳಿದ್ರ ಬದಲು ನೀವು ಹೊರಡಿ ಅಂತ ಹೇಳಿದ್ರೆ ಅದು ಜೊತೆ ಬರ್ತೀವಿ ಅಂತ ಅರ್ಥ. ಏನೋ ಹೌದು. ಎದ್ದೇಳು ಅಂತ ಮಲಗಿದ್ದೆ ಎದ್ದೇಳು ಅಲ್ಲ, ನಾವು ಮನೆಯವ್ರನ್ನ ಎಬ್ಬಿಸು ಅಂತ ಅರ್ಥ. ಅವ್ರಿಗೆ ಕೆಲವು ಶಬ್ದಗಳಿಗೆ ಬಾ ಅಂದರೆ ಬರ್ತೀನಿ ಅಂದರೆ ಬನ್ನಿ ಅಂತ ಅರ್ಥ. ನೀವು ಹೊರಡಿ ನಾವು ಬರ್ತೀವಿ, ಸೇರ್ಬೇಕಂತ. ಉತ್ತಿಷ್ಠ ಅದು ಬಹುತ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ. ಎಷ್ಟು ಅರ್ಥ ಇದೆ. ಉತ್ತಿಷ್ಠತ ಎದ್ದೇಳಿ, ಜಾಗ್ರತ ಮನಸ್ಸಿನಲ್ಲೂ ಚೆನ್ನಾಗಿ ಎದ್ದೇಳಿ. ಆಮೇಲೆ ಏನು ಮಾಡಬೇಕು? ವರಾನ್ ಪ್ರಾಪ್ಯ ವರದ ಶ್ರೇಷ್ಠರು, ನಿಮಗಿಂತ ಉತ್ತಮರ ಹತ್ರ ಕೇಳಬೇಕು. ಯಾರು? ಉಪದೇಶಿಸಿದೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಯಾರ್ಯಾರನ್ನ ಕೇಳಿದರೆ ಜ್ಞಾನ ಹೇಳಿದ್ರೆ ಸಿಗುತ್ತಾ? ಸಿಗೋದಿಲ್ಲ. ಆದ್ದರಿಂದ ಪ್ರಾಪ್ಯ ವರಾನ್ ಜ್ಞಾನಭಕ್ತ್ಯಾದಿ ಗುಣಗಳಿಂದ ಶ್ರೇಷ್ಠರ ಹತ್ರ ಹೋಗಿಬಿಟ್ಟು ಬೋಧತ ಅಲ್ಲ ನಿಬೋಧತ, ಚೆನ್ನಾಗಿ ತಿಳ್ಕೊಂಡು ಮುಂದೆ ಮಾಡ್ಲಿಕ್ಕೆ ಬರುತ್ತೆ. ಅದು ಎಲ್ಲ ಹೋಗಿ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅದಕ್ಕೆ ಅವೆಲ್ಲ ಗೀತಾ ಮಾತುಗಳು ಎಲ್ಲರಿಗೂ ಸಂದೇಶ, ಕಠದ ವರ್ಷದ ವಿವರಣೆ ಕೂಡ ಹೌದು. ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ. ಹೀಗೆ ಸತ್ರು ಗೆದ್ದರು ಎಲ್ಲದಕ್ಕೂ ಲಾಭ ಇರೋದರಿಂದ ಸತ್ಕರ್ಮ ಆಚರಣೆ ಮಾಡಲಿಕ್ಕೆ ಹೊರಟಾಗ ಏನಿಲ್ಲ, ಎಂದೂ ವೇಸ್ಟೇಜ್ ಬರೋ ಚಾನ್ಸಸ್ಸೇ ಇಲ್ಲ. ಇದೆಲ್ಲಿ ಬಂದಿದೆ ಈಗಾಗಲೇ?
ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಹೇಳ್ಬಿಟ್ಟಿದ್ದಾನೆ. ಕೆಟ್ಟ ಕೆಲಸಕ್ಕೆ ಒಳ್ಳೆ ಫಲ ಇಲ್ಲ, ಒಳ್ಳೆ ಕೆಲಸಕ್ಕೆ ಕೆಟ್ಟ ಫಲ ಇಲ್ಲ. ಅದು ಎಕ್ಸ್ಪೆನ್ಷನ್ ಇದೆ. ಯುದ್ಧ ಅನ್ನೋದು ಕ್ಷತ್ರಿಯ ಅತಿ ಶ್ರೇಷ್ಠವಾದ ಧರ್ಮವಾದ್ದರಿಂದ ಅದನ್ನು ಮಾಡಲೇಬೇಕು. ಸುಖ ದುಃಖೇ ಸಮೇ ಕೃತ್ವ ಲಾಭೌ ಜಯಾ ಜಯೌ. ತಸ್ಮಾದುತ್ತಿಷ್ಟ ಯುದ್ಧಾಯ ಕೃತ ನಿಶ್ಚಯ ಆಯ್ತಲ್ಲ. ತಾತ್ಪರ್ಯ ಭಾವ ಎರಡು ಬರಬೇಕೀಗ. ಎಲ್ಲಿದೆ ಬಂದೆ. ಜಿತ್ವಾ ಅದು ಹತೋವ, ಇದಕ್ಕೆ ಭಾಷ್ಯದಲ್ಲಿ ಬರೆದಿಲ್ಲ, ಇದರಲ್ಲಿ ಹೇಳ್ತಾರೆ. ಜಿತ್ವಾ ಸ್ವರ್ಗ ಮಹೀಚ, ಸ್ವರ್ಗನೂ ಸಿಕ್ತು, ಮಹಿ ಆ ಪದ ಅಲ್ಲೇ ಪದ ಉಪಯೋಗಿಸಿದ್ದಾರೆ ಆಚಾರ್ಯ. ಹತೋವ ಪ್ರಾಪ್ತಿ ಸ್ವರ್ಗಂ, ಜಿತ್ವಾವ ಭೋಕ್ಷಸೆ ಮಹಿಂ, ಬೇರೆ ಪದ ಉಪಯೋಗಿಸ್ತಾರೆ. ಅದೇ ಪದಗಳಿಟ್ಬಿಟ್ಟು ಚ ಶಬ್ದಕ್ಕೆ ವಾ ಶಬ್ದಕ್ಕೆ ಚ ಅಂತ ಅರ್ಥ, ಎರಡು ಸಿಗುತ್ತೆ. ಇದಕ್ಕೆ ಆಧಾರ ಬೇಕಲ್ಲ, ಶ್ರುತಿ ಕೋಟ್ ಮಾಡ್ತಾರೆ. ಯೇ ಯುದ್ಧಂತೆ ಪ್ರಧನೇಶು ಶೂರಾಸೋ ಯೇ ಇತಿ ಶ್ರುತೇ ಹೇ ಅಂಥೇಳಿ ವೇದ ಹೇಳಿದೆ ಈ ಮಾತನ್ನು. ಎಷ್ಟೆಷ್ಟು ಪುಣ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಯಹ ಪದಾತಿಂಹಂತಿ ಸಾ ಭವತಿ ಚಾತುರ್ಮಾಸ್ಯಯಾಜಿ. ಒಬ್ಬ ಸೈನಿಕನ ಕೊಂದರೂ ಒಂದು ಪುಣ್ಯ, ಒಬ್ಬ ಸೈನಿಕನ ಕೊಲ್ತಾನಷ್ಟೇ ಶತ್ರುಪಕ್ಷದ, ಅವನಿಗೆ ಅಷ್ಟು ಪುಣ್ಯ ಇದೆ. ಚಾತುರ್ಮಾಸ್ಯ ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ಯಸ್ ಸಾದಿನಂ ಯೋ ಅಗ್ನಿಷ್ಠೋಮಸ್ಯ. ಸಾದಿ ಅಂದ್ರೇನು? ಅಶ್ವಾರೋಹಿ. ಅಶ್ವಾರೋಹಿಯನ್ನು ಕೊಂದರೆ ಅಗ್ನಿಷ್ಠೋಮ ಯಾಗ ಮಾಡಿದ ಪುಣ್ಯ ಬರುತ್ತೆ. ಆಮೇಲೆ ಗಜಸ್ಥ, ಗಜನ ಕೊಂದು ಹಾಕಿಬಿಟ್ರೆ ಏನಾಗುತ್ತೆ? ಗಜ ಮತ್ತು ರಥನ ಕೊಂದರೆ ಅಶ್ವಮೇಧ ರಾಜಸೂಯ. ಆನೆಯನ್ನು ಕೊಂದರೆ ಮತ್ತು ರಥಿನ ಕೊಂದರೆ ಪದಾತಿ, ಅಶ್ವಾರೋಹಿ, ಗಜಾರೋಹಿ, ಆಮೇಲೆ ರಥಾರೋಹಿ. ಕ್ರಮವಾಗಿ ಪುಣ್ಯ ಜಾಸ್ತಿ. ಅಶ್ವಮೇಧದ ಫಲ ರಾಜಸೂಯಾಗದ ಫಲ. ಅಶ್ವಮೇಧದ ಫಲ ಆನೆ ಮೇಲೆ ಕೂತವನು ಕೊಂದರೆ, ರಥದಲ್ಲಿ ಕೂತವನು ಕೊಂದರೆ ರಾಜಸೂಯಾಗದ ಫಲ ಬರುತ್ತೆ. ಆದ್ದರಿಂದ ಇತ್ಯಾದಿ ಶಾಶ್ವತಂ ವಚಃ ಅಂತ ಭಾಗವತ ತಾತ್ಪರ್ಯದ ಮಾತು ಸೇರಿಸ್ಕೋಬೇಕೆಲ್ಲ, ಇಲ್ಲದೆ ಹೋದರೆ ಪೂರ್ತಿ ಆಗೋದೇ ಇಲ್ಲ. ಜಿತ್ವಾ ಸ್ವರ್ಗೋ ಮಹೀಚ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಇಲ್ಲಿ ಬೇರೆಯವರಿಗೆ ಆಚಾರ ವೈಶಿಷ್ಟ್ಯ ಗೊತ್ತಾಗಲಿ ಎರಡು ಕಾರಣ. ಒಂದು, ನಮ್ಮ ಗ್ರಂಥಗಳೇ ಸಿಕ್ಕಿಲ್ಲ, ಸಿಕ್ಕರೆ ಹಿಂದಿನ ಕಾಲಕ್ಕೆ ಕೊಡ್ತಿರಲಿಲ್ಲ, ಮತ್ತು ಪ್ರಿಂಟ್ ಇರಲಿಲ್ಲ, ಮತ್ತು ಅದು ಬರೆದಿಟ್ಕೊಂಡಿರ್ತಿದ್ರು, ಕೊಡ್ತಿರಲಿಲ್ಲ. ಅದಕ್ಕೆ ಎರಡು ಕಾರಣ. ಒಂದು, ಬರೆದಿಟ್ಟು ಕಷ್ಟಪಟ್ಟು ಬರ್ಕೊಂಡಿರ್ತಾರೆ, ಕೊಡೋ ಚಾನ್ಸ್ ಭಾಳ ಕಡಿಮೆ ಇತ್ತು. ಇನ್ನೊಂದು ಅಂತ ಕೇಳಿದ್ರೆ ಅಯೋಗ್ಯರು ಓದಬಾರದು ಅಂತ ಮತ್ತೆ ಏನು ಅದು ಬೇರೆ ಇರ್ತಿತ್ತು. ಈಗ ಕೊಡದೆ ಅವ್ರೇನು ಮಾಡಿದ್ರಾಗ ಅವರು ಕೊಟ್ಬಿಟ್ರೆ ಓದ್ಬಿಟ್ರು, ಅದು ಬರೋದು. ಇನ್ನು ಓದ್ದವರು ಕೂಡ ಸರಿಯಾಗಿ ನೆನ್ಪಿಟ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಬ್ರಹ್ಮಸೂತ್ರಗಳ ಬಗ್ಗೆ 3 ಆಚಾರ್ಯರ ಅಧ್ಯಯನ ಮಾಡಿದವರೆಲ್ಲ ಶಾಂಕರ ಭಾಷ್ಯ ಅದು ಒಂದೇ, ಅದು ಓದಿ ಹಾಕ್ಬಿಟ್ರು, ಮುಗಿದೋಯ್ತು. ಮತ್ತೇನು ಒಂದೇ ಪುಸ್ತಕ ಬರೆದಿದ್ದಾರೆ ಅದರ ಮೇಲೆ ಅವರು. ರಾಮಾನುಜರು ಎಷ್ಟು ಬರೀತಾರೆ? ವೇದಾಂತ ದೀಪ, ವೇದಾಂತ ಸಾರ ಮತ್ತು ಶ್ರೀಭಾಷ್ಯ ಇಷ್ಟು ಬರೆದಿದ್ದಾರೆ ಅವರು. ಆದ್ದರಿಂದ ಏನಾಯಿತು? ಮೂರು ಬರೆದ್ರು ಓದೋ ಶ್ರೀಭಾಷ್ಯನೇ ಓದೋದು, ಅಷ್ಟು ಸಾಕು. ಆಚಾರ್ಯ 4 ಬರೆದ್ರು. ಇವ್ರು ಬ್ರಹ್ಮಸೂತ್ರ ಭಾಷೆ ಒಂದೇ ಓದ್ತಾರೆ, ಯಾವುದು ಓದೋದಿಲ್ಲ? ಅನುವ್ಯಾಖ್ಯಾನ, ನ್ಯಾಯವಿವರಣ ಮತ್ತು 3 ಓದೋದಿಲ್ಲ. ಆದ್ದರಿಂದ ಫುಲ್ ಐಡಿಯಾ ಬರೋದಿಲ್ಲ. ಅರ್ಥ ಆಯ್ತಾ? ಇಲ್ಲೇನು ಅವರು ಬರೋದಿಲ್ಲ ಅಂತ ಆಚಾರ್ಯ ಅಲ್ಲಿ ಬರೆದಿರ್ತಾರೆ, ಗೊತ್ತಾಯ್ತಾ? ಆಚಾರ್ಯ ಯಾಕೆ ಮಾಡಿ ಹೆವಿ ಮಾಡಬಾರ್ದು, ಓದೋರಿಗೆ ಅನುಕೂಲ ಇರಲಿ ಅಂತ ಸಿಸ್ಟಮೆಟಿಕ್ಕಾಗಿ ಬರೆದಿದ್ದಕ್ಕೆ ಹಾಗಾಯಿತು. ಉಳಿದವ್ರಿಗೆ ಅದು ಗೊತ್ತಾಗಲಿಲ್ಲ. ಪ್ರಿಂಟ್ ಮಾಡಿಸೋರು ಹಾಗೆ ಮಾಡಿಸಿದ್ದಾರೆ. ಬೇರೆ ಭಾಷೆ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಭಾಷೆ ಒಂದೇ, ಉಳಿದ 3 ಹಾಕ್ಸೋದೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ, ನಮ್ಮವ್ರಿಗೆ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಗೊತ್ತಿರೋ ಸಂಭವ ಇನ್ನೂ ಕಡಿಮೆ. ಹೀಗಾಗಿ ಮಿಸ್ ಆಯಿತು ಅವರಿಗೆಲ್ಲ. ಅನುವ್ಯಾಖ್ಯಾನ ಟೋಟಲಿ ಮಿಸ್ ಮಾಡ್ಕೊಂಬಿಟ್ರು. ಅನುವ್ಯಾಖ್ಯಾನ ಓದಿಬಿಟ್ಟಿದ್ರೆ ಅವ್ರಿಗೆ ಎಷ್ಟು ಅವ್ರ ಲಾಜಿಕಲ್ ಸ್ಟ್ರೆಂತ್ ಎಷ್ಟಿತ್ತು ಅಂತ ಗೊತ್ತಾಗ್ತಿತ್ತು, ಅದೆಲ್ಲ ಮಿಸ್ ಆಯಿತು. ಅದೇ ರೀತಿ ಗೀತಾಕ್ಕೆ ಬಂದಾಗ ಗೀತಾ ಭಾಷ್ಯ ಒಂದೇ ಓದಿದ್ರು, ಏನು ಓದಲಿಲ್ಲ? ಗೀತಾ ತಾತ್ಪರ್ಯ ಓದಲಿಲ್ಲ. ಪ್ರಿಂಟ್ ಮಾಡಿಸ್ಬೇಕಾದ್ರೆ ಎಲ್ಲ ಮತದವ್ರದ್ದು 18 ವ್ಯಾಖ್ಯಾನ ಸಮೇತ ಪ್ರಿಂಟ್ ಮಾಡಿಸಿದ್ದಾರೆ. ಅದರಲ್ಲಿ ಆಚಾರ್ಯ ಭಾಷ್ಯ ಇದೆ, ಚೈತ್ಯದ ಟೀಕಾ ಇದೆ, ಆದರೆ ಯಾವುದಿಲ್ಲ? ತಾತ್ಪರ್ಯ ಇಲ್ಲ, ಅದಕ್ಕೆ ಟೀಕಾ ಇಲ್ಲ. ಆದ್ದರಿಂದಾಗಿ ಇಷ್ಟೆಲ್ಲ ಭಾಗ ಸ್ವರ್ಗೋ ಮಹೀಚ ಅನ್ನೋ ಸಿಕ್ಕಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ತಾರೆ, ಎಷ್ಟು ಚೆನ್ನಾಗಿ ಬರೆದಾರೆ ಅರ್ಥ ಇವರು, ಉಳಿದವ್ರು ಯಾರು ಬರದೇ ಇಲ್ವಲ್ಲ ತಕ್ಷಣ ಅನ್ನಿಸ್ತೀವಿ. ಆಮೇಲೆ ಉಳಿದು ಅಂದ್ರೆ ಸ್ಫೂರ್ತಿ ಬರೋದು ಅವ್ರಿಗೆ ತಿಳಿತಾ. ಒಂದೆರಡು ನಿಮಗೆ ಯಾವಾಗಲೂ ರುಚಿ ತೋರಿಸ್ಬಿಟ್ಟಾಗ ಏನಾಗುತ್ತೆ, ಓದಬೇಕು ಅನ್ಸುತ್ತೆ. ಪೂರ್ತಿ ಅದರಲ್ಲಿ ಇಲ್ಲಿ ಗ್ರಂಥ ಇರೋದೇ ಗೊತ್ತಿಲ್ಲ ಪಾಪ, ಹಾಗಾಯಿತು. ಇದೆಲ್ಲ ನಾವೇ ಮಾಡ್ಕೊಂಡು ತಪ್ಪು. ಯಾವುದೇ ಬಂದಮೇಲೆ ಯಾವ ಸೀರಿಯಸ್ ಮಿಸ್ ಆಗಿಬಿಡತ್ತೆ, ಅಷ್ಟು ಕಳ್ಕೊಂಬಿಟ್ರು. ಅದನ್ನು ಹೇಳೋರು ಅದೆಲ್ಲ ಹೇಳಬೇಕು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾ ಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಈಗ ಪಾಪದ ಪ್ರಶ್ನೆ, ನೀನು ಯುದ್ಧ ಬಿಟ್ಟರೆ ಪುಣ್ಯ ಅಂತ ತಿಳ್ಕೊಂಡಿದ್ದಿ,
ಆದ್ರೆ ಯುದ್ಧ ಮಾಡಿದರೆ ಪಾಪ ಅಂತ ತಿಳ್ಕೊಂಡಿದ್ದು ತಪ್ಪೋದು. ಯುದ್ಧ ಮಾಡಿ ಈ ರೀತಿ ಪಾಸಿಟಿವ್ ಹೋರಾಡಿದರೆ ಮಾತ್ರ ನಿನ್ನ ಪಾಪ ತಪ್ಪುತ್ತೆ, ಹೊರತು ಇಲ್ಲ ಹೋದರೆ ತಪ್ಪೋದಿಲ್ಲ. ಪಾಪ ಹೇಳಿಲ್ಲ, ಅಲ್ಲಿ ಯಾರ ಹತ್ರ ಹೋಗಿ ದುಡ್ಡು ಕೊಡ್ತಾರೆ ಇಸ್ಕೊಂಬ ಅಂತ ಹೇಳಿದ. ಇವನೇನು ಊರಿಗೆ ಇರಲಿಕ್ಕಿಲ್ಲ ಅಂತ ಇವನೇ ಅಂದ್ಕೊಂಡು ಹೋಗಲೇ ಇಲ್ಲ. ಹೋದರೂ ಕೊಡಲಿಕ್ಕಿಲ್ಲ ಅಂದ್ಕೊಂಡು ಹೋಗಲಿಲ್ಲ. ಆಮೇಲೆ ಏನಾಯಿತು, ಬಯಸ್ಕೊಂಡ, ಕೆಲಸ ತೆಗೆದುಹಾಕಿದ. ಅವ್ನು ದುಡ್ಡು ಕೊಡಲಿಲ್ಲ, ದುಡ್ಡು ಕೊಡ್ತು, ಏನೂ ಕೊಡಲೇ ಇಲ್ಲ, ಬಂದು ಕೊಡಲಿಲ್ಲ. ಇವನಿಗೇನು ಪ್ರಾಬ್ಲಮ್ ಇಲ್ಲ, ಗೊತ್ತಾಯ್ತಾ. ಇವರು ಸವಾಲೆಲ್ಲ ಮಾಮೂಲಾಗಿ ಬರ್ತಾನೆ ಇರ್ತದೆ. ಅವ್ರನ್ನ ಅಟ್ಯಾಕ್ ಮಾಡಿದೆ, ಇವ್ರನ್ನಲ್ಲ. ಇಲ್ಲಂದರೆ ನಿಮ್ಮವರೇ ಬಂದಿಲ್ಲ, ನಾನು ರೆಡಿ ಇಟ್ಕೊಂಡಿದ್ದೀನಿ ಅಂತ ಅವ್ರಂತಾರೆ. ಕತೆ ಮುಗಿತಲ್ಲಿ ಒಂದು. ಅದು ನಮ್ಮ ಪ್ರಯತ್ನ ನಾವು ಮಾಡೋದು. ನಾವು ಅನುಸಂಧಾನ ಮಾಡ್ಕೊತ ಇಲ್ಲ, ಅನುಸಂಧಾನ ಭಾರಿ ಮಾಡ್ಕೊಂಡ್ಬಿಡ್ತಾರೆ. ಇರಲಿಕ್ಕಿಲ್ಲ, ಹಾಗೇ ಇಲ್ಲ, ಹೋಗೋದ್ರೆ ಹೋಗಿಬಿಡ್ಬೇಕಷ್ಟೆ, ಬೇರೆ ಕೆಲಸ ಇಲ್ಲ. ನನ್ನ ಕೆಲಸ ಇಷ್ಟೇ. ಅದರಲ್ಲಿ ಜಾಣ್ತಾನೆ ಇರೋ ನಾವು ನಾಳೆ ನೀರು ಬರುತ್ತೋ ಅಲ್ಲಿ ಯಾರಿಗೆ ಗೊತ್ತಿಲ್ಲ ಯೋಚನೆ ಮಾಡ್ತಾ ಕೊಡೋದು. ಎಷ್ಟು ತಪ್ಪು ಮಾಡ್ತಾನಲ್ಲ. ದೇವ್ರು ಹೇಳಿದರೆ ಬಂದೇ ಬರುತ್ತೆ, ದೇವ್ರ ಜವಾಬ್ದಾರಿ ಅದು. ಆಫೀಸ್ದೇ ಬಾಯಿ ಕೆಲಸ ಮಾಡೋದ್ರೆ ಕೆಲಸ ಮಾಡಿರ್ತಾರಾಗಲೇ ಅವರು. ಅವನ ಟೇಬಲು ಎಲ್ಲ ವಿವರಿಸೇ ರೆಡಿ ಇರುತ್ತೆ ಅವನು, ಗೊತ್ತಾಯ್ತಾ. ನೆಲವಾಗಿ ಕುತ್ಕೊಂಡು ಮಾಡೋದು ಯಾವ ವ್ಯವಸ್ಥೆ ಹೇಳೋದಿಲ್ಲ. ಡೆಲ್ಲಿಗೆ ಹೋಗಿ ಬಂದರೆ ಹೋಗಿ ಬರೋ ಚಾರ್ಜ್ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಅದು ಈಗ ಇಷ್ಟಕ್ಕೆ ಬುದ್ಧಿ ಇದ್ದರೆ ದೇವರಿಗೆ ಎಷ್ಟಿರ್ತದೆ ಯೋಚನೆ ಮಾಡಿ. ನೀವು ಹೋಗಿ ಎಲ್ಲ ರೆಡಿ ಇರ್ತದೆ ಅಂತ. ತನುತ್ಯಚ ಇತಿ ಕ್ವಚಿತ್. ಅದರಲ್ಲೂ ತನುತ್ಯ ದೇಹ ಸತ್ತರೆ ಎಂಬುದು ಕ್ಲಿಯರ್ ಹೇಳ್ತಾರೆ ಕೆಲವು ಕಡೆಗೆ. ಸತ್ತು ವೇದದಲ್ಲಿ ಶೂರಾಸ ಆದರೆ ಶೂರಾಹ ಅಂತ ಅರ್ಥ. ಸಕಾರ ಬಂದರೆ ಏನರ್ಥ, ಬಹುವಚನ ಅಂತ ಅರ್ಥ. ಪ್ರಧಾನ ಅಂದರೆ ಯುದ್ಧ, ಪ್ರಧಾನ ಅಂದರೆ ಯುದ್ಧ ಅಂತ ಅರ್ಥ. ಯುದ್ಧದಲ್ಲಿ ಯಾರು ಸಾಯ್ತಾರಲ್ಲ ಅವರಿಗೆ ಯುದ್ಧ ಮಾಡಿದರೆ ಸಾಕು, ಕ್ರೆಡಿಟ್ ಬಂದೋಯ್ತು ಅವರಿಗೆ. ಹೇಳಿದ್ನಲ್ಲ, ಟೀಮ್ನಲ್ಲಿ ಇದ್ದರೆ ಸಾಕು. ಒಂದು ರನ್ ಇಲ್ಲ, ಒಂದು ವಿಕೆಟ್ ಇಲ್ಲ, ಒಂದು ಕ್ಯಾಚ್ ಇಲ್ಲ, ಆದರೂ ಕೂಡ ಅವರಿಗೆ ಚಾಂಪಿಯನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿಬಿಡ. ಅದ್ರಲ್ಲಿ ಇರಬೇಕು ಅವ್ರು ಫಸ್ಟ್. ಸುಖದಕ್ಕೆ ಅಲ್ಲಿ ನಮಗೆ ಅರ್ಥ ಆಗುತ್ತೆ, ಇಲ್ಲಿ ಅರ್ಥ ಆಗೋಲ್ಲ. ಅದೇ ರೀತಿ ನಾವು ಫೀಲ್ಡಲ್ಲಿ ಇದ್ದರೆ ಸಾಕು, ದೊಡ್ಡ ಸಮಾನ. ಸುಮ್ಮನೆ ಕೂತ್ಕೊಂಡು ಕೇಳಿಬಿಟ್ರೆ ಬೇಕಾಷ್ಟು ಕೆಲಸ ಆಗುತ್ತೆ. ಸುಖದುಕ್ಕೆ ಸಮಯ ಕೃತ್ವ ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾರಲ್ಲ, ಹುಡುಗರಿಗೆ ಕೆಡಿಸಲ್ಲ, ತಮಗೆ ಕೆಡೋದಿಲ್ಲ, ಹಾಗೆ ಪಾಪ ಕಟ್ಟಿಯೋದು. ಸುಖದುಕ್ಕೆ ಸಮಯ ಕೃತ್ವ ಲಾಭಾಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಈಗ ಸುಖ ದುಃಖದ ಪ್ರಶ್ನೆ ಬಂತೀಗ, ಗೊತ್ತಾಯ್ತು. ಅವ್ರು ಎದುರಿಗಿದ್ದ ಆನಂದ ಪಡುವುದು ನೋಡಿಕೊಂಡು, ಇಲ್ಲೋ ಭೀಷ್ಮ ಇಲ್ಲ ಅಂತ ದುಃಖ ಆಗುತ್ತೆ ಅಂತ ಕೇಳಿದರೆ ಇವೆಲ್ಲ ಏನಲ್ಲ. ಈ ಲೆಕ್ಕ ಇಟ್ಕೊಳ್ಳೋಕೆ ಹೋಗಬೇಡ. ಸಮಯ ಕೃತ್ವ. ಮಕ್ಕಳು ಎದುರಿಗಿದ್ದರೆ ಸುಖ ಹೌದು, ದೂರ ಹೋದರೆ ದುಃಖ ಆಗುತ್ತೆ. ಅದು ಮನೇಲಿ ಇಟ್ಕೊಂಡು ಸ್ಕೂಲ್ಗೆ ಕಳಿಸಿ ಯಾತೂ ಕಳಿಸೋದಿಲ್ಲ, ಮಗನೇ ಇರಬೇಕು. ಎಷ್ಟು ಅನ್ಯಾಯ ಐತೆ ಅದರಿಂದ. ನಾಳೆ ಅವನೇ ಬೈತಾರೆ, ಅವರಲ್ಲ ಫಸ್ಟ್ ಅವನೇ ಬೈತಾರೆ. ಅದರಿಂದ ಸರಿಯಲ್ಲ, ಅಷ್ಟಾಗ ಮಾಡಬೇಕಾಗ್ತದೆ ನಾವು. ಸುಖ ದುಃಖೇ ಸಮಯ ಕೃತ್ವ. ಲಾಭಾಲಾಭವು, ಲಾಭ ಅಲಾಭ, ಲಾಭ ಅಲಾಭ, ಅದರ ಲಾಭ ನಷ್ಟ, ಅಲಾಭ ಅಂದರೆ ನಷ್ಟ. ಲಾಭನ ನಷ್ಟನ ತಲೆ ಕೆಡಿಸ್ಕೋಬಾರ್ದು. ಜಯೋ, ಸೋಲೋ ಗೆಲುವು, ಇದು ಯಾವುದು ಲೆಕ್ಕ ಅಲ್ಲ, ಕೆಲಸ ಮಾಡೋದು ಮುಖ್ಯ. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯೌ. ಅದಕ್ಕೆ ಒಂದೊಂದು ಅರ್ಥ ಆಚಾರ್ಯ ಇಲ್ಲಿ ಹೇಳೋದಿಲ್ಲ, ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಸಮ ಅಂದರೆ ವಿಷ್ಣು, ಮಾ ಅಂದರೆ ಮಹಾಲಕ್ಷ್ಮಿ, ಮಯಾ ಸಹ ವರ್ತತೆ ಇತಿ ಸಮಃ ವಿಷ್ಣು. ಸಮಯ ಕೃತ್ವ ಕೃಷ್ಣಾರ್ಪಣೆ, ಯೋಚನೆ ಮಾಡಬೇಡ, ದೇವ್ರಿಗೆ ಒಪ್ಪಿಸಿಬಿಡ ಅಷ್ಟೇ. ಅದನ್ನು ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಷ್ಟೇ ಹೊರತು ಯೋಚನೆ ಮಾಡೋಕ್ಕೆ ಹೋಗಬೇಡ. ಯುದ್ಧಕ್ಕೆ ಎಲ್ಲೋ ಕಳಿಸ್ದ ಪಾಪ, ದಾರಿಯಲ್ಲಿ ಬಿದ್ದ, ಆ್ಯಕ್ಸಿಡೆಂಟ್ ಆಯಿತು, ಯಾರು ದುಡ್ಡು ಕೊಡ್ತಾರೆ ಅದಕ್ಕೆಲ್ಲ? ಕಳಿಸೋನು ಕೊಡ್ತಾರೆ, ಜವಾಬ್ದಾರಿ ಹೊರ್ತಾರೆ. ನಮ್ಮ ಸರ್ವೆಂಟ್ ಅವ್ರು ಕೊಡಬೇಕಾದ್ರೆ. ಆಮೇಲೆ ಕೇಸ್ ಹಾಕ್ಯಾರ ಕೊಡಲೇಬೇಕು ಅವ್ರು, ಬೇರೆ ದಾರಿ ಇಲ್ಲ. ನ್ಯಾಯ ತಿಳ್ಕೊಂಡು ಕೊಟ್ಟರೆ ಒಳ್ಳೆ ಕೆಲಸನೇ ಅದು. ಆ್ಯಕ್ಚುಲಿ ಬೈಂಡಿಂಗ್ ಅವನಿಗೆ. ಅವ್ನು ತನಗೋಸ್ಕರ ಕೆಲಸ ಮಾಡಿದಾಗ ಏನು ಮಾಡಬೇಕು, ಅವನಿಗೇನೇ ಕೇಳಾದರೂ ನೋಡ್ಕೋಬೇಕಾದ್ರೆ. ಅದಕ್ಕೆ ದೇವ್ರಿಗೆ ಒಪ್ಪಿಸಿಬಿಡು, ನಿಶ್ಚಿಂತೆ. ಸುಖದಕ್ಕೆ ಸಮಯ ಕೃತ್ವ ಲಾಭಾಲಾಭವು ಜಯೌ. ನಿಮ್ಮ ಕೆಲಸಕ್ಕೆ ಹೋದರೆ ನಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ನಾನು ಕಾಂಪೆನ್ಸೇಟ್ ಮಾಡ್ತೀನಿ ಅಂತ ಹೇಳಬೇಕು. ಯಾರೋ ಇರ್ತಾರೆ ಕೆಲವರು, ಅಲ್ಲಿ ಹೋಗೋಣ ಇಲ್ಲಿ ಹೋಗು ಅಂತಾರೆ. ಆ್ಯಕ್ಚುಲಿ ಇಲ್ಲಿ ಹೋದಾಗ ಕೆಲಸ ಆಗಲಿಲ್ಲ, ಅಲ್ಲಿ ಹೋದ್ರೆ ಆಗ್ತಿತ್ತು ಅವನಿಗೆ ಪಾಪ. ಆಮೇಲೆ ನೋಡ್ದ, ನನ್ನ ಮಾತು ಕೇಳಿ ಹೋಗಲಿಲ್ಲ ಪಾಪ ಅಂಥೇಳಿ ಕಾಂಪೆನ್ಸೇಟ್ ಮಾಡ್ತಾರೆ. ಯೋಚನೆ ಮಾಡಬೇಡ, ಅಲ್ಲಿ ಏನು ಸಿಗ್ತೋ ಅದು ಕೊಡ್ತೇನೆ. ಇವತ್ತು ಯಾವುದಾದ್ರು ಲೆಂಟ್ ಸರ್ವಿಸ್ ಕೊಡ್ತಾರಲ್ಲ ಬೇರೆ ಡಿಪಾರ್ಟ್ಮೆಂಟ್ಗೆ, ಸಂಬಳ ಕಡಿಮೆ ಆಗೋಲ್ಲ, ಜಾಸ್ತಿ ಆಗುತ್ತೆ. ಅದಕ್ಕೆ ಅಲವೆನ್ಸ್ ಬೇರೆ ಎಕ್ಸ್ಟ್ರಾ ಸಿಗುತ್ತೆ ಅವ್ರಿಗೆ. ಸ್ಯಾಲ್ರಿ ಪ್ರೊಟೆಕ್ಟ್ ಮಾಡಿ ಸಂಬಳ ಕೊಡೋದು ಯಾರು ಹೋಗೋದಿಲ್ಲ, ಕೊಡೋದು ಇಲ್ಲೇ ಇರ್ತೀರಿ ಅಂತ ಹೋಗ್ಲಿಕ್ಕೆ ಯಾತಕ್ಕೆ ಕಾಯ್ತಿರ್ತಾರೆ. ಅಡ್ವಾಂಟೇಜ್ ಇದೆ ಆದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಎಲ್ಲದಕ್ಕೂ ಬರೀತಾರೆ, ಕೆಲವು ಬೇರೆ ಕಡೆ ಬರೆದಿರ್ತಾರೆ, ಸೇರಿಸ್ಕೋಬೇಕಷ್ಟೆ. ಲಾಭಾಲಾಭವು ಜಯ, ಇವನ್ನೆಲ್ಲ ದೇವ್ರಿಗೆ ಒಪ್ಪಿಸ್ಬಿಡು, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ತಥೋ ಯುದ್ಧಾಯ ಯುಜ್ಯಸ್ವ, ಆಗ ಯುದ್ಧಕ್ಕೆ ಹೊರಡು. ನೈವಂ ಪಾಪಮಾಪ್ಸಿ, ಆ ಪಾಪ ಬರೋದಿಲ್ಲ. ಯಾಕೆ, ಯಾರು ಹೊಡೆದ್ರೆ ಈಗ ಪಾಪ ಎಟ್ಟು ಬಿತ್ತು, ಮೈಯಲ್ಲಿ ಗಾಯ ಆಯಿತು, ನನ್ನಿಂದ ಆಯ್ತು ಅಂತ ಜಾತೆ ಕೆಡಿಸ್ಕೋಬೇಡ. ನೀನು ಯುದ್ಧ, ನೀನು ಗಾಯ ಆಗಲಿಲ್ಲ, ಹೊಡಿತಾ ಇದ್ದೆ, ಅವ್ನು ತಪ್ಪಲ್ಲಿ ನಿಂತು ಹೊಡಿತಾ ಇದ್ದೆ ಅಷ್ಟೇ. ಅವನೇನಾದರೂ ಕೂಡ ನೀನು ಜವಾಬ್ದಾರನಲ್ಲ, ಗೊತ್ತಾಯ್ತಾ. ನೈವಂ ಪಾಪಮಾಪ್ಸ್ಯಸಿ ಏಷಾ ತೇಭೀತ ಸಾಂಖ್ಯೇ. ಆಚಾರ್ಯ ಹೇಳಬೇಕಾದ್ರೆ ಶಿಷ್ಯರು ಹೇಳ್ತಾರೆ,
ಭಾರಿ ಯೋಚನೆ ಮಾಡಿರ್ತಾರೆ, ನಾವೇ ಭಾರಿ ಸ್ಟ್ರಾಂಗ್ ಇದ್ದೀವಿ ಆಚಾರ್ಯಗೆ ಅಂತೇಳಿ. ಬನ್ನಿ ಯುದ್ಧಕ್ಕೆ ಬನ್ನಿ ಜೊತೆಗೆ ಮಲ್ಲ ಯುದ್ಧ ಮಾಡೋಕ್ಕೆ ಬನ್ನಿ, ಮತ್ತೆ ನೀವು ಕನ್ಸೆಷನ್ ತೋರಿಸ್ಬಾರ್ದು ಗುರುಗಳು ಅಂತೇಳಿ. ಆಮೇಲೆ ಗುರುಗಳೇ ಸುಮ್ಮನಿದ್ದೇಳಿ ಹಾಗೇನಾದ್ರು ಮಾಡಿ ನೀವು ಪಾಪ ಬರುತ್ತೆ, ಗುರುವಾಗಿ ನಿರಾಕರೋತಿ ಅಂತ ಹೇಳ್ತಾರೆ. ಯಾಕೆ ಯುದ್ಧದಲ್ಲಿ ಇದೇ ಮಾತನ್ನು ಹೇಳಿದ್ದು, ನಮಗೆ ಗುರುಗಳು ಯುದ್ಧ ಆದರೆ ಇದು ಹಾಗೇ ಅವ್ರು ಹಾಗೆ ದ್ರೋಣ ಜೊತೆ ಯುದ್ಧ ಮಾಡಿದ್ದು. ನನ್ನ ಜೊತೆಗೆ ಯುದ್ಧ ಮಾಡಿ ಅಂತ ಹೇಗೆ ಹೇಳ್ತಾರೋ, ದ್ರೋಣ ಬಿಡಿದ ಯುದ್ಧ ಹಾಗೆ ಮಾಡಿದ್ರು ಅವರು. ಅದಕ್ಕೆ ಯುದ್ಧ ಆದರೆ ಹಾಗೆ ಮಾಡಬೇಕು, ಕನ್ಸೆಷನ್ ಪ್ರಶ್ನೆ ಇಲ್ಲ. ಕೊಲ್ಲೋ ದೃಷ್ಟಿ ಆ ವಿಚಾರ ಬೇರೆ. ಪ್ರತಿ ಸರ್ತಿ ಸೋಲಿಸ್ತಿದ್ರು. ಭೀಮನ ಎದುರಿಗೆ ಭೀಷ್ಮರು ಒಂದು ಸರ್ತಿನೂ ಗೆಲ್ಲೇ ಇಲ್ಲ ಯುದ್ಧದೊಳಗೆ, ಕುರುಕ್ಷೇತ್ರದೊಳಗೆ. ಅರ್ಜುನಕ್ಕೆ ಸ್ವಲ್ಪ ಸೋಲ್ತಾನೆ ಅವರಿಂದ, ಇಲ್ಲಿ ಸೋಲೋದಿಲ್ಲ. ಅದೇ ಅದಕ್ಕೆ ಅಂತ ಕೇಳಿದರೆ ಅದು ಇದು ದೊಡ್ಡ ವಿಶೇಷವಾದ ಅಂಶ. ಅದೇ ವೀಕ್ನೆಸ್. ಎಷ್ಟೇ ಹೇಳಿದರೂ ಕೂಡ ಒಂದು ಸರ್ತಿ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ 2 ಸರ್ತಿಗೆ ಅರ್ಥ ಆಗುತ್ತಲ್ಲ, ಹಾಗೆ ಕೆಲಸ 3 ಸರ್ತಿ ಅರ್ಥ ಆಗೋದೇ ಇಲ್ಲ ಕೆಲವರಿಗೆ. ಅದು ಇನ್ನೊಂದು ಕೇಸು. ಅಲ್ಲಿ ರಿಪೀಟೆಡ್ ಏಕಪಾಠಿಗಳು ದ್ವಿಪಾಠಿಗಳು ಇದ್ದಾಗ ಅರ್ಜುನನಿಗೆ ಅರ್ಥ ಆಯಿತು, ಪೂರ್ತಿ ಇಲ್ಲ, ಸ್ವಲ್ಪ ಸೇರಿಸ್ಕೊಂಡ. ಇಷ್ಟಾದರೂ ಒಳಗೆ ಕೊರಿತಾಯಿತ್ತು, ಇವರು ದೊಡ್ಡವರು, ತಾತ, ಇವರು ದ್ರೋಣಾಚಾರ್ಯರು, ಗುರುಗಳು ಅಂತ ಭಾವನೆ ಇತ್ತದು. ಪೂರ್ತಿ ಬಿಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ಎಷ್ಟು ಜನ ಬಿಡ್ಲಿಕ್ಕೆ ಸಾಧ್ಯ ಇದೆ ಓದಿದ ತಕ್ಷಣ? ಅದು ಬಿಟ್ಟರೆ ಒಂದು ಸರ್ತಿ ಓದಿಲ್ಲ ವೈಕುಂಠಕ್ಕೆ ಹೋಗಬೇಕಾಗಿತ್ತು, ಸಾಧ್ಯ ಇಲ್ಲ. ಅದು ಪ್ರಾಕ್ಟೀಸ್ ಮಾಡಿ 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 ಬರಬೇಕು. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯತಿ. ಈಗ ಯುದ್ಧ ಪಾಪ ನಿನಗೆ ಬರೋದೇ ಇಲ್ಲ. ಇಲ್ಲಿ ಯುದ್ಧ ಆದರೆ ಸಂಸಾರನೇ ಯುದ್ಧ. ಈ ರೀತಿ ಮಾಡಿದಾಗ ಪಾಪ ಒಳ್ಳೆ ಕೆಲಸನೇ ಮಾಡಿದ ಫೇಲ್ ಆಯಿತು. ಇವನ್ ಜವಾಬ್ದಾರಿ ಇಲ್ಲ ಅದರೊಳಗೆ, ಗೊತ್ತಾಯ್ತಾ? ಯೋಚನೆ ಮಾಡಬೇಕಾ. ಏಷಾ ತೇಭೀತ ಸಾಂಖ್ಯೇ ಬುದ್ಧಿರ್ ಯೋಗೇತು ಇಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅರ್ಜುನ, ಈ ರೀತಿ ಇಷ್ಟೊತ್ತು ಏನು ಹೇಳಿದ್ದೇನೆ? ಈಗ ಸಾಂಖ್ಯವನ್ನು ಹೇಳಿದ್ದೇನೆ. ಇದಿಷ್ಟು ಏನು ಅಂದರೆ, ಇದು ಎಲ್ಲಿಂದ ಅಶೋಚಾದ ಅನ್ವಶೋಚಸ್ತ್ವಮಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಹೇಳಿದ್ದೇನು ನಾನು ಅಂದರೆ, ಇದು ಸಾಂಖ್ಯವನ್ನು ಹೇಳಿದ್ದೇನೆ. ಈಗ ಹೇಗೆ ಹೇಳ್ತಾನೆ ಗೊತ್ತಾಗಿ ನನಗೀಗ? ಯೋಗ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಏಷಾತೆ ಅಭೀತ ಸಾಂಖ್ಯೇ ಬುದ್ಧಿ ಯೋಗೇತು ಇಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾತೆ ಅಭಿಹಿತ ಸಾಂಖ್ಯೇ ಬುದ್ಧಿ ಅಭಿಹಿತ ಯೋಗೇ ಬುದ್ಧಿಂ ಶೃಣು. ಗೊತ್ತಾಯ್ತಾ? ಬುದ್ಧಿ ಅಂದರೆ ಜ್ಞಾನ. ಇಷ್ಟೊತ್ತು ಸಾಂಖ್ಯದ ವಿಷಯ ಹೇಳಿದೆ, ಈಗ ಯೋಗದ ಬಗ್ಗೆ ಹೇಳ್ತೇನೆ ಕೇಳು. ಹೌದು, ಜ್ಞಾನ ಅಂತ. ಜ್ಞಾನ ಅದು ಯೋಗ ಅಂದರೆ ಜ್ಞಾನೋಪಾಯ, ಕರ್ಮ ಅಷ್ಟೇ. ಸಾಂಖ್ಯಯೋಗ ಕರ್ಮಯೋಗ ಶಬ್ದಕ್ಕೆ ಅರ್ಥನೇ ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಏಷಾತೆ ಅಭೀತಾ ಸಾಂಖ್ಯೇ ಬುದ್ಧಿ ಯೋಗೇ ಬುದ್ಧಿಂತು ಇಮಾಂ ಶೃಣು. ಈಗ ಹೇಳ್ತೇನಲ್ಲ ಅದೆಲ್ಲ ಏನದು? ಯೋಗ. ಅದು ಏನಾಗಂದ್ರೆ ಇಷ್ಟೊತ್ತು ಸಾಂಖ್ಯ ಹೇಳಿದೆ, ಯೋಗ ಹೇಳ್ತಾರೆ, ನಿಮಗೇನು ಅರ್ಥ ಆಗಲ್ಲ. ಅದು ಹೇಳ್ತಾರೆ. ಇಷ್ಟೊತ್ತು ಜ್ಞಾನ ಹೇಳಿದೆ, ಜ್ಞಾನ ಸಂಪಾದನೆ ಮಾರ್ಗ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ವಿಷಯ ಕೊಟ್ಟು ಹೌ ಟು ಅಪ್ಲೈ ಅಂತ ಹೇಳೋದೆಲ್ಲ ಆ ಟೈಪ್. ಜ್ಞಾನ ಹೇಗೆ ಸಂಪಾದನೆ ಮಾಡಬೇಕು ಅದನ್ನು ಈಗ ಹೇಳ್ತೇನೆ, ಗೊತ್ತಾಯ್ತಾ? ದೊಡ್ಡ ಟ್ಯಾಂಕ್ ನೋಡ್ದ, ನೀರು ಇಲ್ಲಿ ಬಾರಿ, ಇಲ್ಲಿ ಟ್ಯಾಪ್ ಇಲ್ಲಿದೆ ನೋಡು ಅಂತ ತೋರಿಸ್ತಾರಲ್ಲ ಹಾಗೆ. ಎಲ್ಲ ಬೇರೆ ಅಲ್ಲೇ ನೋಡ್ತಾ ಕೂತಿದ್ದಾನೆ ಅವನು. ಇಲ್ಲಿದೆ, ಇಲ್ಲಿ ಮಾಡಿದರೆ ಅಲ್ಲಿಂದ ನೀರು ಬರುತ್ತೆ. ಅದು ಉಪಾಯ. ಅದು ಯಾವುದೋ ಊರಿಗೆ ಹೋಗಬೇಕು, ಅದು ಗುರಿ. ಹೋಗೋ ರೀತಿ ಏನಾದ್ರು ಸಾಧನ, ಗಮನ ಸಾಧನ, ಗಮ್ಯ ಗುರಿ. ಆ ರೀತಿ ತಿಳ್ಕೊಂಡಾಗ ಕರ್ಮ ಅನ್ನೋದು ಸಾಧನೆ. ಆದ್ದರಿಂದ ನಾವು ಜ್ಞಾನಕ್ಕೋಸ್ಕರ ಕರ್ಮ ಮಾಡಬೇಕು. ಯಾವಾಗ ಯಾತಕ್ಕೋಸ್ಕರ? ನಾವು ದುಡ್ಡಿಗೋಸ್ಕರ ಮಾಡ್ತೀವಲ್ಲ ಕರ್ಮ, ಜ್ಞಾನಕ್ಕೋಸ್ಕರ ಮಾಡಿಬಿಟ್ರೆ ಆಗಲಿ. ಇಷ್ಟೇ ವ್ಯತ್ಯಾಸ. ಜ್ಞಾನಿಗಳೆಲ್ಲ ಕರ್ಮ ಮಾಡ್ತಾರೆ, ಅಜ್ಞಾನಿಗಳು ಕರ್ಮ ಮಾಡ್ತಾರೆ. ಜ್ಞಾನ ಓರಿಯೆಂಟೆಡ್ಡಾಗಿ ಅವ್ರು ಮಾಡ್ತಾರೆ, ಇವರು ಮನಿ ಓರಿಯೆಂಟೆಡ್ ಇವ್ರು ಮಾಡ್ತಾರೆ. ಆದ್ದರಿಂದ ಇವ್ರ ಕ್ವಾಲಿಟಿನೂ ಡೌನ್ ಆಗುತ್ತೆ, ಫಲನೂ ಡೌನ್ ಆಗುತ್ತೆ. ಅವ್ರಿಗೆ ಕ್ವಾಲಿಟಿನೂ ಜಾಸ್ತಿ ಇರುತ್ತೆ, ಏನು ಬರುತ್ತೆ ಅದರಿಂದ? ಫಲ ಭಾಳ ಜಾಸ್ತಿ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಇಂಪಾರ್ಟೆಂಟ್. ಎಷ್ಟೊತ್ತು ಹೇಳಿಲ್ಲ, ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಕಾನ್ಫರೆನ್ಸ್ಗೆ ಹೋಗ್ತಾರೆ, ವರ್ಲ್ಡ್ ಕಾನ್ಫರೆನ್ಸ್ ಅಂತ ಅಲ್ಲಿಗೆಲ್ಲ ಒಂದು ವಾರಗಟ್ಟಲೆ ಹೋಗ್ತಾರೆ. ಒಂದು ದಿವಸಕ್ಕೆ ಲಕ್ಷಾಂತರ ದುಡ್ಡು ಬರುತ್ತೆ ಅವರಿಗೆ, ದಿವಸಕ್ಕೆ. ಅದನ್ನು ಬಿಟ್ಟು ಹೋಗ್ತಾರೆ. ಯಾತಕ್ಕೆ? ಧನ ಬಿಟ್ಟು. ಆಮೇಲೆ ಬಂದಮೇಲೆ ಒಂದು ತಿಂಗಳಲ್ಲಿ ಅದ್ರ 10 ವರ್ಷ ದುಡ್ದಿರ್ತಾರೆ. ಆಗಲಿ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ತಿಳ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಇದ್ರವ್ರಿಗೆ ಗೊತ್ತಾಗೋದಿಲ್ಲ. ಭಾಳ ಅದೆಲ್ಲ ಅವ್ರ ಕಾನ್ಫರೆನ್ಸ್ಗಳು ಭಾಳ ಮೀನಿಂಗ್ ಇರುತ್ತೆ. ನಮ್ಮ ಕಾನ್ಫರೆನ್ಸ್ ಅಂದರೆ ಮುಂದಕ್ಕೆ ಹೋಗೋದಿಲ್ಲ ವಿಷಯ. ಹಾಗಾಗಬಾರ್ದು. ನೀಟ್ ಬರುತ್ತೆ, ಓದ್ತಾ ಹೋಗ್ತಾರೆ, ಮತ್ತು ಬೇರೆ ಇದೆಲ್ಲ ಇಲ್ಲ. ಅದು ಪ್ರೆಸೆಂಟ್ ಮಾಡ್ತಾರೆ, ಹೇಳ್ತಾರೆ, ಹೋಗ್ತಿರ್ತಾರೆ ಅಷ್ಟೇ. ಅವ್ರು ಹೊಗಳೋದು ಅರ್ಧ ಗಂಟೆ ಹಾಗೆ ಯಾವುದು ಮಾಡೋದಿಲ್ಲ. ಅಲ್ಲಿ ವಿಷಯ ಮುಖ್ಯ ಅವರಿಗೆ ಅಷ್ಟೇ. ನಮ್ಮಲ್ಲಿ ತುಂಬ ವೇಸ್ಟ್ ಆಫ್ ಟೈಮ್ ಆಗೋದೇ ಇಲ್ಲ ಕಾರ್ಯಕ್ರಮಗಳು. ಆದರೆ ಏನಾಗುತ್ತೆ, ಸಾಮಾನ್ಯ ಎಲ್ಲ ಬೇರೆಯವ್ರಿಗೆ ಪಾಡು ಮಿಕ್ಸ್ ಆಗಿಬಿಡುತ್ತೆ. ಇದು ನಾಮಕಾವಸ್ಥೆ ಆದಾಗ ಆಗಿಬಿಡುತ್ತೆ ಕೊನೆಗೆ. ಆಗಬಾರ್ದು. ಬೇರೆ ಇಲ್ಲೇ ಇಲ್ಲ ವಿಷಯಗಳು. ಆಮೇಲೆ ಇಷ್ಟೊತ್ತು ಮಾತಾಡೋದು, ಇಷ್ಟೊತ್ತು ಪ್ರಶ್ನೆ ಕೇಳಬೇಕು, ಮತ್ತೆ ಮುಂದೆ ಹೋಗ್ತಿರೋದು. ಮತ್ತೆ ಎಲ್ಲ ಬ್ರೇಕ್ ಆದ ತಕ್ಷಣ ಮತ್ತೆ ಇಮಿಡಿಯೇಟಾಗೆಲ್ಲ ಸೇರಬೇಕು. ಇಲ್ಲಿ ಕರ್ಕೊಂಬರ್ಬೇಕು, ಬರೀ ಅಂತೇಳಿ ಕೂತ್ಬಿಟ್ಟಿರ್ತಾರೆ ಆರಾಮಾಗಿ. ಯಾಕಂದ್ರೆ ಬಂದಿರೋದೇ ಅದಕ್ಕೋಸ್ಕರ. ಆ ಟೈಮ್ ವೇಸ್ಟ್ ಆಗಬಾರ್ದು. ಆ ರೀತಿ ಸಾಧನೆ ಮಾಡಬೇಕು. ಅದಕ್ಕೆ ಹೇಳ್ತೆ, ಇದು ಸಾಧನೆಯ ಮಾರ್ಗ ಹೇಳ್ತೇನೆ ಕೇಳು.
ಹಾಂ, ಈ ಕರ್ಮ ಮಾಡಿದ್ರೆ ಶುದ್ಧಿ ಆಯ್ತಾ ಕಾಯ್ತಾ ಕೊಡಬಾರ್ದು, ಜೊತೆ ಜೊತೆ ಆಗಬೇಕು ಅದು. ಈ ಜನ್ಮ ಪೂರ್ತಿ ನಾವು ಅಂತ ಕಡೆ ಶುದ್ಧಿ ಮಾಡ್ಕೋತೇವೆ, ಮರುದಿನ ಮತ್ತೆ ಆ ಥರ ಅಲ್ಲ. ಬಾಡಿದ್ರೆ ಉಪಯೋಗಿಸ್ಬೇಕು. ಇವತ್ತು ಉಪಯೋಗಿಸ್ತೇವೆ, ತೊಳೆದಿಟ್ಕೊಂಡ್ಬಿಡ್ತದೆ ತಕ್ಷಣ. ಇವತ್ತು ಹಾಗಲ್ಲ, ಒಂದು ಜನ್ಮ ಪೂರ್ತಿ ಇದಕ್ಕೆ ಇಟ್ಕೊಂಡ್ಬಿಟ್ರೆ ಪದ್ಧತಿ ಆಗುತ್ತೆ. ಬ್ಯಾಲೆನ್ಸ್ ಅವತ್ತೇನು ಊಟಕ್ಕೆ ಪಾತ್ರೆ ತೊಳ್ಕೊತಾನಲ್ಲ ಹಾಗೆ, ಗೊತ್ತಾಯ್ತಾ? ಪ್ರತಿ ಮಾಡ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ. ಆಚಾರ ವಿಚಾರ ಬ್ಯಾಲೆನ್ಸ್. ಆಚಾರ ಅಂದರೆ ಕರ್ಮ, ವಿಚಾರ ಅಂದರೆ ಜ್ಞಾನ. ಆಚಾರಹೀನಂ ನ ಪುನಂತಿ ವೇದ. ಯಾರಿಗೆ ಕರ್ಮಾಚರಣೆ ಮಾಡಿ ಗೊತ್ತಿಲ್ಲ ಅವ್ರಿಗೆ ಜ್ಞಾನ ಬರೋದಿಲ್ಲ ಅಂತ ಅರ್ಥ ಆಯ್ತಾ? ಬರೀ ಕೆಡ್ತಾನೆ. ಪ್ರಾಕ್ಟಿಕಲ್ ಡಾಕ್ಟ್ರು ಒಂದು MBBS ಓದ್ದ, ಒಂದು ದಿವಸ ಏನೂ ಹೇಳ್ಕೊಟ್ಟು ಸುಮ್ಮನೆ ಲೆಕ್ಚರ್ ಕೇಳಿ ಬಂದಿದ್ದಾನೆ. ಮಾಡಕ್ಕೆ ಬರುತ್ತೆ ಅವ್ರಿಗೆ. ಆಮೇಲೆ ಗಾಬರಿ ಆಗಿಬಿಡ್ತಾರೆ. ಬ್ಲಡ್ ಬರೋ ವಿಷಯ ಗೊತ್ತೇ ಇಲ್ಲ ಅವ್ರಿಗೆ ಪಾಪ. ಎಲ್ಲ ಅವತ್ತಿಂದ ಅವತ್ತಿಗೆ ಎಲ್ಲ ನೋಡ್ತಾ ಹೋಗ್ಬೇಕು. ಆವಾಗ ಒಳ್ಳೆ ನಾಲೆಡ್ಜ್ ಬಂದರೆ ವಿತ್ ಪ್ರಾಕ್ಟೀಸ್ ಪ್ರಾಕ್ಟಿಕಲ್ ಆದ ನಾಲೆಡ್ಜು ಪೂರ್ತಿ ಅದು. ಅದಕ್ಕೇ ಕರ್ಮಾಚರಣೆ ಮಾಡಿದಾಗ ಜ್ಞಾನವಾಗಿ ಕನ್ವರ್ಟ್ ಆಗ್ತದೆ. ಜ್ಞಾನ ಒಂದು ಮತ್ತೆ ಕರ್ಮಾಚರಣೆ ಮಾಡಿದರೆ ಇನ್ನೂ ಸರ್ವಿಸ್ ಕೌಂಟ್ ಆಗುತ್ತೆ. ಈ ಫಸ್ಟ್ ಕೆಲಸ ಕೊಡೋರು ಕ್ವಾಲಿಫಿಕೇಷನ್ನು, ಪ್ರಮೋಷನ್ಗೆ ಸರ್ವಿಸ್ ನೋಡ್ತಾನೆ. ಅದಕ್ಕೆ ಜ್ಞಾನ ವೃದ್ಧಿಯಾಗಿದೆ ಅಂತ ಅರ್ಥ. ಹಾಸ್ಯಸಿ ಪ್ರಹಾಸ್ಯಸಿ ಕಳ್ಕೊತಿ ಅಂತ ಅರ್ಥ. ಇದು ಕಮ್ಔಟ್ ಆಫ್ ಇಟ್ ಅಂತ. ಬೇರೆ ದಾರಿ ಇಲ್ಲ. ಏಷಾತೆ ಅಭೀತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂಶೃಣು. ಆಚಾರ್ಯ ಹೇಳ್ತಾರೆ ಪ್ರತಿ ಪದಕ್ಕೂ ಲಿಂಕ್ ಪ್ರಕಾರ ಆಚಾರ್ಯ ಭಾಷ್ಯ ಬರೀತಾರೆ. ಉಳಿದವರಿಗೆ ಲಿಂಕ್ ತಪ್ಪದು. ಎಲ್ಲಿದೆ ಏನು ಯಾವುದಕ್ಕೆ ಹೇಳಬೇಕು, ಸುಮ್ಮನೆ ಓದ್ಕೊಂಡು ಹೋಗ್ತಿರೋದು ಅಷ್ಟೇ. ಪ್ರತಿಯೊಂದು ಇದಕ್ಕೆ ಲಿಂಕ್ ಆಗ್ತಾ ಇರ್ತದೆ. ನೋಡು, ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಕರ್ಮ ಬಂಧಕ ಅಂತ ಹೇಳ್ತೀಯಲ್ಲ, ಅದು ಯಾವ ಬಂಧಕ ಗೊತ್ತಾ? ಜ್ಞಾನ ಇಲ್ಲದೆ ಮಾಡಿದ ಬಂಧಕ. ಜ್ಞಾನ ಇದ್ದು ಮಾಡಿದ ಬಂಧಕ ಅಲ್ಲ, ಗೊತ್ತಾಯ್ತಾ? ಮಗು ಏನೋ ಹೊಡೆದಾಕ್ಬಿಡ್ತು, ಬೈತಾರೆ ಅದನ್ನು. ಸುಮ್ಮನೆ ಹೊಡೆದಾಕಿದೆ, ಇನ್ನೊಂದು ಬರ್ತಾನೆ ಎಲ್ಲ ಡಿಸ್ಮ್ಯಾಂಟ್ಲ್ ಮಾಡ್ತಾನೆ. ಅದಕ್ಕೆ ಕರೆಕ್ಟಾಗಿ ಜೋಡ್ಸೋಕ್ಕೋಸ್ಕರ, ಗೊತ್ತಾಯ್ತಾ? ಇನ್ನು ಅಲ್ಲಿ ಜ್ಞಾನ ಇದೆ ಅವನಿಗೀಗ. ಕೆಲವೊಂದು ಟೇಬಲ್ ಸೇರಿದೆಲ್ಲ ಬೆಚ್ಚಿದಾಗ ಎಲ್ಲೋ ಸೇರ್ಸೋಕ್ಕೆ ಬರೋದಿಲ್ಲ, ಗುರ್ತಿಟ್ಕೊಂಡು ನೀಟಾಗಿ ಸೇರಿಸ್ಬಿಡ್ತಾರೆ. ಅದು ಏನಾಗುತ್ತೆ ಅದರಿಂದ ಕರ್ಮ ಬಂಧ ಆಗಲಿಲ್ಲ. ಈಗ ಅದು ಬಿಚ್ಚಿದ್ದು ಡಾಕ್ಟ್ರು ಆಪ್ರೇಷನ್ ಮಾಡಿದ್ದು ಯಾವುದಕ್ಕೆ ಬಂಧಕ್ಕೆ ಆಗಲಿಲ್ಲ ಅಂದರೆ ಓಪನ್ನು ಮಾಡ್ತಾನೆ, ಕ್ಲೋಸು ಮಾಡ್ತಾನೆ. ಕಳ್ಳ ಕ್ಲೋಸ್ ಮಾಡೋದಿಲ್ಲ, ಚೀಸ್ ಹೋಗಿಬಿಡ್ತಾರೆ ಅಷ್ಟೇ. ಅವನಿಗೆ ಒಂದೇ ಮಾರ್ಗ, ಎರಡು ಮಾರ್ಗ ಇಲ್ಲ ಅವನಿಗೆ. ಅವನ ಉದ್ದೇಶ ಡಿಸ್ಟ್ರಕ್ಟಿವ್ ಆದ್ದರಿಂದ ಎರಡು ಗೊತ್ತಿಲ್ಲ. ಅದಕ್ಕೆ ಡಾಕ್ಟ್ರ್ ಅರ್ಧ ಕೆಲಸ ನೀವು ಫುಲ್ ಆಪ್ರೇಷನ್ಗೆ ಇಷ್ಟು, ಹಾಫ್ ಆಪ್ರೇಷನ್ ಇಷ್ಟೊತ್ತು ಚಾರ್ಜ್ ಮಾಡ್ತಾರಾ? ಇಲ್ಲ, ನಾವೆಲ್ಲ ಮಾಡ್ಕೊಳ್ತೀವಿ. ಅವನ ಜವಾಬ್ದಾರಿ ಅದು. ಆಮೇಲೆ ಬರ್ತಾನೆ ಮತ್ತೆ ನೋಡ್ತಾರೆ ಏನಾಗಿದೆ ಅಂಥೇಳಿ. ಪೋಸ್ಟ್ ಆಪರೇಟಿವ್ ತುಂಬ ಇಂಪಾರ್ಟೆಂಟ್. ಕೇರ್ ಆ್ಯಂಡ್ ಟ್ರೀಟ್ಮೆಂಟ್ ಎರಡಾಗಬೇಕಾದ್ರೆ ಆ ರೀತಿ ಕರ್ಮಾಚರಣೆ ಮಾಡಬೇಕಾದ್ರೆ ಜ್ಞಾನದ ಜೊತೆಗೆ ಬೆಳೀತಾ ಇರುತ್ತೆ. ಹಾಗೆ ಸಾಂಖ್ಯಂ ಜ್ಞಾನಂ ಅಲ್ಲಿಗೆ ನಾಳೆ ದಿವಸ ಅದ್ರ ವಿವರಣೆಗಳು ಯಾವಾಗ ಬರುತ್ತಲ್ಲ ನೋಡೋಣ. ಬರುತ್ತೆ ಪರ್ಯಾಯ ಪದ ಮಾಡಬಾರ್ದು ಪ್ರಚಾರ ಮಾಡಬೇಕು ಅಷ್ಟೇ ಹೊರತು ಪರ್ಯಾಯ ಮಾಡಬಾರ್ದು. ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂದರೆ ಟೂ ಫೇಸಸ್ ಆರ್ ನಾಟ್ ಸೇಮ್. ಯಾಕೆ ಇದ್ರೆ ಟೂ ಫೇಸಸ್ ಯಾಕೆ ಹೇಳಬೇಕು? ಸೇಮ್ ಅಂದರೆ ಅರ್ಥ ಏನು? ಕನೆಕ್ಟೆಡ್ ಟು ದಿ ಒನ್ ಕಾಯಿನ್ ಅಂತ ಅರ್ಥ. ನಾಳೆ ಪಾಠ ವಿದ್ಯಾಪೀಠಕ್ಕೆ ಹೋಗೋರಿದ್ದೀರಾ? ವಿದ್ಯಾಪೀಠಕ್ಕೆ ಹೋಗೋದು ತಪ್ಪಲ್ಲ, ಪಾಠದೊತ್ತಲ್ಲಿ ಹೋಗಬೇಕಾಗಿಲ್ಲ ಅಷ್ಟೇ, ಮುಗಿಸ್ಕೊಂಡು ಹೋಗ್ಬೋದು. ಅದೇನು ಊಟ 12 ಗಂಟೆ ಮೇಲೆ ಆದ್ದರಿಂದ 8 ಗಂಟೆಗೆ ಕೊಡೋಕ್ಕಾಗಲ್ಲ. ಇಲ್ಲ ಏನಾ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಷ್ಟೆ.